ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಪ್ರಸ್ತುತ ಈ ಪರಮಪದಕ್ಕೆ ಚತುರ್ದಶ ದ್ವಾರಗಳು ಅನ್ನುವ ಗ್ರಂಥದ ವ್ಯಾಸಂಗವನ್ನು ಮಾಡ್ತಾ ಇದ್ದೇವೆ. ಹಲವು ತಿಂಗಳುಗಳಿಂದ ಈ ಗ್ರಂಥದ ವ್ಯಾಸಂಗವನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಈಗ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಗ್ರಂಥದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಈ ಗ್ರಂಥದಲ್ಲಿ 14 ಸಾಧನಾ ಮಾರ್ಗಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಧ್ಯಾತ್ಮ ಸಾಧನೆಗೆ ಬೇಕಾಗಿರ್ತಕ್ಕಂತಹ ಬಹಳ ಮುಖ್ಯವಾಗಿ ಅನುಕೂಲವಾಗಿರ್ತಕ್ಕಂತಹ 14 ಸಾಧನಾ ಮಾರ್ಗಗಳ ಬಗ್ಗೆ ನಮಗೆ ತಿಳಿಸ್ತಾ ಬಂದಿದ್ದಾರೆ. ಈಗಾಗಲೇ ನಾವು 12 ಸಾಧನಾ ಮಾರ್ಗಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಇನ್ನು ಕೊನೆಯ 2 ಸಾಧನಾ ಮಾರ್ಗಗಳ ಬಗ್ಗೆ ಈ ದಿನ ಲೇಖಕರು ಏನು ಹೇಳ್ತಾರೆ ಅದನ್ನು ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಈ ದಿನ ನಾವು ತಿಳ್ಕೊಳ್ತಕ್ಕಂತಹ 2 ಮಾರ್ಗಗಳು ಅಥವಾ ದ್ವಾರಗಳು ಅಂದರೆ ಭೌತಿಕ ಅನರ್ಹತೆ ಮತ್ತು ಸಾವು. ಇವೆರಡನ್ನೂ ಕೂಡ ಅನೈಚ್ಛಿಕ ದ್ವಾರಗಳು ಅಂತ ಹೇಳ್ತಾರೆ. ಸಾಧನಾ ಮಾರ್ಗಗಳನ್ನು ದ್ವಾರಗಳು ಅಂತ ಕೂಡ ನಮಗೆ ಇಲ್ಲಿ ತಿಳಿಸಿದ್ದಾರೆ. ಈ ಗ್ರಂಥದಲ್ಲಿ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅಂದರೆ ಆಧ್ಯಾತ್ಮ ಪಥದಲ್ಲಿ ಮನುಷ್ಯ ಒಂದು ಹಂತದಲ್ಲಿ ವರ್ತಮಾನ ಸ್ಥಿತಿಯನ್ನು ತಲುಪಬೇಕು. ಅಂದರೆ ಸದಾ ಜಾಗೃತವಾಗಿರ್ತಕ್ಕಂತಹ ಸ್ಥಿತಿ, ದ್ವಂದ್ವಾತೀತ ಸ್ಥಿತಿ, ದ್ವಂದ್ವಗಳು ಇಲ್ಲದಂತಹ ಸ್ಥಿತಿ, ಉನ್ನತ ಮನಸ್ಸಿನ ಆಳ ಪ್ರಶಾಂತವಾದಂತಹ ಸ್ಥಿತಿ. ಆ ಸ್ಥಿತಿಯನ್ನು ತಲುಪಿಯೇ ಮುಂದೆ ಆತ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಈ 12 ದ್ವಾರಗಳು ಕೂಡ ಇದುವರೆಗೆ ನಾವು ತಿಳ್ಕೊಂಡಂತಹ 12 ದ್ವಾರಗಳು ಅಥವಾ ಮಾರ್ಗಗಳು ಕೂಡ ನಮಗೆ ವರ್ತಮಾನ ಸ್ಥಿತಿಗೆ ಕೊಂಡೊಯ್ತಕ್ಕಂಥದ್ದು. ಅಲ್ಲಿ ಸಾಧಕ ಇಚ್ಛೆಯಿಂದ, ತಾನು ಇಚ್ಛಾಶಕ್ತಿಯಿಂದ ಇವುಗಳನ್ನು ಸಾಧಿಸ್ಕೊಳ್ತಕ್ಕಂಥದ್ದು. ಆದರೆ ಈ ದಿನ ಹೇಳಿರುವಂತಹ 2 ಮಾರ್ಗಗಳಿದೆಯಲ್ಲ, ಅದನ್ನು ಅನೈಚ್ಛಿಕ ಅಂತ ಹೇಳ್ತಾರೆ. ಅಂದರೆ ನಾವು ಇಷ್ಟಪಡದಲೇ, ಇಚ್ಛಿಸದೆ ನಮಗೆ ಎದುರಾಗತಕ್ಕಂತಹ 2 ಸನ್ನಿವೇಶಗಳಲ್ಲಿ ನಾವು ವರ್ತಮಾನ ಸ್ಥಿತಿಯ ಅನುಭವವನ್ನು ಪಡ್ಕೊಳ್ಬೋದು. ಅಂದರೆ ಆ ಕ್ಷಣದ ಸ್ಥಿತಿ, ಆ ಜಾಗೃತ ಸ್ಥಿತಿಯ ಒಂದು ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಬೇರೆ ಎಲ್ಲ ಮಾರ್ಗಗಳಲ್ಲೂ ಕೂಡ ಅಭ್ಯಾಸ ಮಾಡಿ ಸಾಧಿಸಿ ಅದನ್ನು ತಾನು ಪಡ್ಕೊಳ್ತಕ್ಕಂಥದ್ದು. ಆದರೆ ಇಲ್ಲಿ ಸಾಧನೆ ಇಲ್ಲ ಅಂತಲ್ಲ, ಆದರೆ ಇದು ಅನೈಚ್ಛಿಕ. ಯಾವ ರೀತಿ ಅನೈಚ್ಛಿಕ ಅನ್ನೋದನ್ನು ನೋಡೋಣಂತೆ. ಮೊದಲು ಭೌತಿಕ ಅನರ್ಹತೆ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ಭೌತಿಕ ಅನರ್ಹತೆ ಅಂದರೆ ನಮಗೆಲ್ಲ ಗೊತ್ತು. ದೈಹಿಕವಾಗಿ ನಮಗೆ ಯಾವುದಾದ್ರೂ ಒಂದು ನ್ಯೂನತೆ ಉಂಟಾಗ್ತಕ್ಕಂಥದ್ದು ಅನರ್ಹತೆ. ನಾವು ಸಾಮಾನ್ಯವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತೀವಲ್ಲ ದಿನನಿತ್ಯ, ಅವುಗಳು ಆಗದಲೇ ಇರತಕ್ಕಂತಹ ಒಂದು ಸ್ಥಿತಿ, ದೈಹಿಕ ಅನಾರೋಗ್ಯ ಅಥವಾ ಒಂದು ನ್ಯೂನತೆ ನಮ್ಮಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಅಥವಾ ಒಂದು ಅಸಹಾಯಕ ಸ್ಥಿತಿ ಅಥವಾ ಅಶಕ್ತತೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಈ ಒಂದು ಸ್ಥಿತಿ ಉಂಟಾದಾಗ ನಮಗೆ ಜೀವನದಲ್ಲಿ ಅನೇಕ ಎಡರು-ತೊಡರುಗಳು ಎದುರಾಗ್ತಾನೆ ಇರುತ್ತೆ ಅಲ್ವಾ. ನಾವು ಸಂಸಾರದಲ್ಲಿ ನಮ್ಮ ದಿನನಿತ್ಯದ ಕರ್ತವ್ಯ ಕೆಲಸಗಳಲ್ಲಿ ಎಷ್ಟೋ ಎಡರು-ತೊಡರುಗಳು ಎದುರಾಗ್ತಾ ಇರುತ್ತದೆ. ಅತೀವವಾದಂತಹ ದುಃಖಕ್ಕೆ ನಾವು ಈಡಾಗ್ತಕ್ಕಂತಹ ಸ್ಥಿತಿ, ಒಂದು ಸನ್ನಿವೇಶ ನಾವು ಅದನ್ನು ಬಯಸಿರೋದಿಲ್ಲ. ಯಾವುದೋ ಒಂದು ಅಪಘಾತ ಆಗುತ್ತೆ, ಅಪಘಾತದಲ್ಲಿ ನಮಗೆ ಕಾಲು ಹೋಗ್ಬೋದು ಅಥವಾ ಕೈ ಹೋಗ್ಬೋದು. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ, ಎಂತಹ ದಯನೀಯ ಪರಿಸ್ಥಿತಿ ಅಲ್ವಾ. ಇನ್ನೊಬ್ಬರನ್ನ ಆಶ್ರಯಿಸಿ ಬದುಕ್ತಕ್ಕಂತಹ ಸ್ಥಿತಿ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋಕ್ಕಾಗದಲೇ ಇರತಕ್ಕಂತಹ ಪರಿಸ್ಥಿತಿ ಇರ್ಬೋದು. ತೀವ್ರವಾದ ಅನಾರೋಗ್ಯ, ಕಾಯಿಲೆಯಿಂದ ನರಳುತ್ತಾ ನಾವು ಹಾಸಿಗೆ ಹಿಡಿತಕ್ಕಂತಹ ಪರಿಸ್ಥಿತಿ ಇರ್ಬೋದು. ಈ ರೀತಿ ಅನೇಕ ಪರಿಸ್ಥಿತಿಗಳು ನಾವು ಅಂದ್ಕೊಳ್ಳಲ್ಲ, ನಮಗೆ ಬೇಕು ನಮಗೆ ಅಂತ ಯಾರೂ ನಾವು ಅಂದ್ಕೊಳ್ಳಲ್ಲ ಅಲ್ವಾ. ಯಾರೂ ನಮಗೆ ಅಪಘಾತ ಆಗಲಿ ಅಥವಾ ನಾನು ದೈಹಿಕವಾಗಿ ನ್ಯೂನತೆಯನ್ನು ಪಡ್ಕೊಳ್ತೀನಿ ಅಥವಾ ಅದಾಗಲಿ ಅಂತ ನಾವು ಬಯಸೋ ಅಂಥದ್ದಲ್ಲ ಇದು. ಆದರೆ ಕೆಲವು ಸಾರಿ ಕೆಲವರಿಗೆ ಈ ರೀತಿಯ ಸನ್ನಿವೇಶಗಳು ಎದುರಾಗ್ತಕ್ಕಂಥದ್ದು ಅಲ್ವಾ. ಹಾಗೆ ಈ ರೀತಿಯ ಸನ್ನಿವೇಶ ಎದುರಾದಾಗ ಅಥವಾ ಯಾವುದೋ ಒಂದು ಅತೀವ ನಷ್ಟವನ್ನು ಅನುಭವಿಸಿರ್ತಾನೆ, ತುಂಬ ಕೆಟ್ಟ ಜೀವನವನ್ನು ಜೀವಿಸಿರ್ತಾನೆ, ಕ್ರೂರಿಯಾಗಿ ಒರಟನಾಗಿ ಆತ ಬದುಕಿರ್ತಾನೆ
ಆದರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಆತನಿಗೆ ಪಶ್ಚಾತ್ತಾಪ ಆಗ್ತಕ್ಕಂಥದ್ದು, ತಾನು ಮಾಡಿರ್ತಕ್ಕಂತಹ ಕೆಲಸ ಸರಿಯಲ್ಲ ಅನ್ನುವಂತಹ ಪರಿಸ್ಥಿತಿ ಯಾವಾಗ ಬರುತ್ತೆ ಅಂದರೆ ಆತ ದೈಹಿಕವಾಗಿ ದುರ್ಬಲನಾದಾಗ ಅಥವಾ ಮಾನಸಿಕವಾಗಿ ಅತಿಯಾಗಿ ದುರ್ಬಲನಾದಾಗ ಈ ರೀತಿಯ ಒಂದು ಪರಿಸ್ಥಿತಿ ಆತನಿಗೆ ಎದುರಾಗ್ತಕ್ಕಂಥದ್ದು. ಆಗ ಏನಾಗುತ್ತೆ, ನಾನು ಹೀಗೆ ಮಾಡಬಾರ್ದಾಗಿತ್ತು ಅಂತಕ್ಕಂತಹ ಪಶ್ಚಾತ್ತಾಪ ಆತನಿಗೆ ಉಂಟಾಗುತ್ತೆ ಅಲ್ವಾ. ತಾನು ಈ ಥರ ಮಾಡಬಾರ್ದಾಗಿತ್ತು ಅನ್ನೋ ಪಶ್ಚಾತ್ತಾಪ ಉಂಟಾಗುತ್ತೆ ಸಹಜವಾಗಿ. ಸ್ವಲ್ಪ ಮಟ್ಟಿಗಾದರೂ ನೈತಿಕತೆಯನ್ನು ಬೆಳೆಸ್ಕೊಂಡಿರ್ತಕ್ಕಂತಹ ಮನುಷ್ಯ ಸ್ವಲ್ಪನಾದರೂ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಅಂತಕ್ಕಂಥ ಎಲ್ಲೋ ಒಂದು ಸ್ವಲ್ಪನಾದರೂ ಒಂದು ಕಡಿಮೆ ಪರ್ಸೆಂಟೇಜ್ ಆದರೂ ಇರ್ತಕ್ಕಂತಹ ಮನುಷ್ಯ 100% ಕ್ರೂರಿಯಾಗಿರ್ತಕ್ಕಂಥವನು ಯಾರೂ ಇರೋದಿಲ್ಲ ಅಲ್ವಾ ಜಗತ್ತಿನಲ್ಲಿ. ಆ ರೀತಿ ಅಸಹಾಯಕತೆಗೆ ಗುರಿಯಾದಾಗ ಆತನಿಗೆ ಪಶ್ಚಾತ್ತಾಪ ಉಂಟಾಗುತ್ತೆ. ಆಗೇನಾಗುತ್ತೆ, ನಾನು ಮಾಡಿದ ತಪ್ಪು, ನಾನು ಮಾಡಿದ್ದು ಸರಿಯಲ್ಲ ಅನ್ನುವಂತಹ ಭಾವ ಉಂಟಾಗುತ್ತೆ. ಇಲ್ಲಿ ಅನೇಕ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಮನುಷ್ಯನಿಗೆ ಜೀವನದಲ್ಲಿ ಉಂಟಾಗ್ತಕ್ಕಂತಹ ಕಾಯಿಲೆ ಇರ್ಬೋದು ಅಥವಾ ಸೋಲು, ಯಾವುದೋ ಒಂದು ಆತ ಒಂದು ರಾಜಕೀಯ ಒಂದು ಪರಿಸ್ಥಿತಿನೇ ಅಂದ್ಕೊಳ್ಳಿ, ಸಾಮಾಜಿಕವಾಗೇ ಆಗಲಿ, ಯಾವುದೋ ಒಂದು ರೀತಿಯಲ್ಲಿ ಆತನಿಗೆ ಸೋಲು, ಯಾವುದೋ ಒಂದು ಪರೀಕ್ಷೆಯಲ್ಲಿ ಪೂರ್ಣ ಸೋಲು ಉಂಟಾಗ್ತಕ್ಕಂಥದ್ದು, ಆತ ನಪಾಸ ಆಗ್ತಕ್ಕಂಥದ್ದು ಅಥವಾ ನಷ್ಟ, ಅತಿಯಾದ ನಷ್ಟ ಆಗ್ತಕ್ಕಂಥದ್ದು, ಆತ ಆಸ್ತಿ ಸಂಪತ್ತನ್ನು ಕಳ್ಕೊಳ್ತಕ್ಕಂತಹ ಪರಿಸ್ಥಿತಿ ಬರ್ಬೋದು, ಅಪಘಾತಗಳು ಮತ್ತು ಸಾವು, ಸಾವಿನ ಸ್ಮರಣೆ, ಆತ್ಮೀಯರ ಸಾವು. ನಮ್ಮ ಆತ್ಮೀಯರನ್ನು ನಾವು ಕಳ್ಕೊಂಡಾಗ ನಮಗೆ ಹೇಗನ್ಸುತ್ತೆ, ಬಹಳ ದುಃಖ ಆಗ್ತದಲ್ವ, ಬಹಳ ಒಂಥರ ದಯನೀಯವಾದಂತಹ ಸ್ಥಿತಿಯಲ್ಲಿ ನಾವು ಇರ್ತೇವೆ. ಕಡು ಬಡತನ ಮತ್ತು ಕೆಲಸ ಕಳ್ಕೊಂಡಾಗ ಕಷ್ಟ ನಿಷ್ಠುರಗಳು ಮನುಷ್ಯನನ್ನು ಹೀಗೆ ದೈನ್ಯ ಸ್ಥಿತಿಗೆ, ನಿಸ್ಸಹಾಯಕ ಸ್ಥಿತಿಗೆ ತಂದು ಒಡ್ಡುತ್ತವೆ. ಯಾವಾಗ ಮನುಷ್ಯ ಆ ರೀತಿ ನಿಸ್ಸಹಾಯಕ ಸ್ಥಿತಿಯಲ್ಲಿರ್ತಾನೋ ಆಗ ನಾವು ಗಮನಿಸಿ ನೋಡಿದ್ರೆ ಆತ ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ಕೊಡಲ್ಲ. ಪ್ರತಿಕ್ರಿಯೆಯನ್ನು ಕೊಡ್ತಾನ? ಎಲ್ಲ ಚೆನ್ನಾಗಿದ್ದು, ಆತ ಗಟ್ಟಿಮುಟ್ಟಾಗಿದ್ದು, ಆಸ್ತಿ ಸಂಪತ್ತಿದ್ದಾಗ ಅಹಂಕಾರ ಇರುತ್ತೆ. ಆಗ ಏನು ಮಾಡ್ತಾನೆ, ಅವನು ಎಲ್ಲದಕ್ಕೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ತಾನೆ. ಯಾವಾಗ ತನ್ನ ಕೈಯಲ್ಲಿ ಆಗೋದಿಲ್ವೋ ಅಂತಹ ದಯನೀಯವಾದಂತಹ ಸ್ಥಿತಿಯನ್ನು ಆತ ಇರ್ತಾನೋ ಸ್ಥಿತಿಯಲ್ಲಿ, ಆಗ ಆತ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ. ಮನಸ್ಸು ಪ್ರತಿಕ್ರಿಯೆಯನ್ನು ಕೊಡದಲೇ ತನಗೆ ಏನು ಬಂದಿರುತ್ತೋ ಅದನ್ನು ಅನುಭವಿಸ್ತಾ ಇರತಕ್ಕಂತಹ ಒಂದು ಸ್ಥಿತಿ ಇದೆಯಲ್ಲ, ಅದೇ ವರ್ತಮಾನ ಸ್ಥಿತಿ. ಮನಸ್ಸು ಸ್ತಬ್ಧವಾಗ್ತಕ್ಕಂತಹ ಸ್ಥಿತಿ ಅದು ಯಾವಾಗಲೂ ಇರುತ್ತೆ ಅಂತ ಅಲ್ಲ, ಕೆಲವು ಕ್ಷಣಗಳು ನೋಡಿ. ಅದಕ್ಕೆ ಅವ್ರು ಹೇಳ್ತಾರೆ ಸ್ಮಶಾನ ವೈರಾಗ್ಯ. ಯಾರೋ ಒಬ್ಬರು ತೀರ್ಕೊಳ್ತಾರೆ ಅಂತ ಅಂದ್ಕೊಳ್ಳಿ, ಆಗ ನಾವು ನೋಡಿ ಎಷ್ಟು ಬೇಸರ ಪಡ್ತೀವಿ. ನಮ್ಮ ಆತ್ಮೀಯರು ತೀರ್ಕೊಳ್ತಾರೆ, ಅಯ್ಯೋ ಜೀವನ ಇಷ್ಟೇನಪ್ಪ, ಏನೂ ಇಲ್ಲ, ಒಂದಿನ ನಾವು ಹೋಗೋದೆ, ಯಾವುದನ್ನು ನಾವೇನು ತಗೊಂಡು ಹೋಗೋದಿಲ್ಲ, ಆಸ್ತಿ ಸಂಪತ್ತು ಎಲ್ಲದರ ಮೇಲೂ ಕೂಡ ನಮಗೆ ವೈರಾಗ್ಯ, ಏನಕ್ಕೆ ಬೇಕು ಅನ್ನುವಂತಹ ಭಾವ ನಮ್ಮಲ್ಲಿ ಖಂಡಿತವಾಗ್ಲೂ ಮೂಡುತ್ತಲ್ವ. ಆದರೆ ಆ ಕ್ಷಣದಲ್ಲಿ ಮಾತ್ರ, ಸ್ವಲ್ಪ ಹೊತ್ತು ಮಾತ್ರ ಅಥವಾ ಸ್ವಲ್ಪ ದಿನಗಳು ಮಾತ್ರ ತುಂಬ ಆತ್ಮೀಯರಾಗಿದ್ದರೆ ಅಥವಾ 1 ವರ್ಷ ಇಷ್ಟೇ ತಾತ್ಕಾಲಿಕ. ಅದರ ನಂತರ ಏನಾಗುತ್ತೆ, ಮತ್ತೆ ನಮ್ಮ ಪ್ರಾಪಂಚಿಕ ವ್ಯವಹಾರಗಳು ಎಲ್ಲವೂ ಕೂಡ ಮುಂದುವರಿತಾ ಹೋಗ್ತಕ್ಕಂಥದ್ದು. ಆದರೆ ಇದು ತಾತ್ಕಾಲಿಕವಾಗಿ ಆದರೂ ನಾವು ಅನುಭವಿಸ್ತಕ್ಕಂತಹ ಒಂದು ನಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಇದು ತಾತ್ಕಾಲಿಕನೇ, ಆದರೂ ಕೂಡ ಆ ಒಂದು ಕ್ಷಣದಲ್ಲಿ ಅಥವಾ ಆ ಒಂದು ಪರಿಸ್ಥಿತಿಯಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ನಮಗೆ ಆ ವಿನಮ್ರ ಭಾವ ಬರುತ್ತಲ್ಲ, ಮನಸ್ಸು ಪ್ರತಿಕ್ರಿಯೆಯನ್ನು ಕೊಡದೆ ಸ್ತಬ್ಧವಾಗ್ತಕ್ಕಂತಹ ಒಂದು ಕೆಲವಾರು ಕ್ಷಣಗಳಿರ್ಬೋದು ಅಥವಾ ಕೆಲವಾರು ಗಂಟೆಗಳು ಅಥವಾ ಕೆಲವಾರು ದಿನಗಳಿರ್ಬೋದು, ಆ ಸ್ಥಿತಿ ನಮಗೆ ಬರುತ್ತಲ್ಲ, ಅದನ್ನು ನಿಜವಾಗ್ಲೂ ನಾವು ಅನುಭವಿಸಿದ್ದೇ ಆದರೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇ ಆದರೆ ನಾವು ಈ ದ್ವಾರದ ಮೂಲಕನೂ ಕೂಡ ವರ್ತಮಾನ ಸ್ಥಿತಿಯನ್ನು ತಲುಪಬಹುದು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸ್ಮಶಾನ ವೈರಾಗ್ಯ ಮಾತ್ರನೇ ಅಲ್ಲ, ಅಭಾವ ವೈರಾಗ್ಯ. ನಮ್ಮಲ್ಲಿ ಯಾವಾಗ ಏನೂ ಇರೋದಿಲ್ವೋ, ನಿಸ್ಸಹಾಯಕ ಸ್ಥಿತಿಯಲ್ಲಿರ್ತೀವೋ, ಅವಾಗ ನಾವು ಯಾರನ್ನೂ ದೂರಕ್ಕೆ ಹೋಗಲ್ಲ ಅಥವಾ ಯಾರ ಮೇಲೂ ದ್ವೇಷ ಮಾಡೋಕ್ಕೆ ಹೋಗಲ್ಲ, ಯಾರ ಮೇಲೂ ಜಗಳಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತೀವಲ್ವ, ಏನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಅಥವಾ ಪ್ರಸವ ವೈರಾಗ್ಯಗಳು ಅಂತಾರೆ. ಪ್ರಸವ ಅಂದರೆ ಪ್ರಸವದ ನೋವಿದೆಯಲ್ಲ, ಅದು ಅತ್ಯಂತ ಬಹಳ ಕಠಿಣವಾದದ್ದು ಅಂತ ಹೇಳ್ತಕ್ಕಂಥದ್ದು, ಅನುಭವಿಸೋದಕ್ಕೆ ಸಾಧ್ಯ ಇಲ್ಲದಲೇ ಇರತಕ್ಕಂತಹ ನೋವು. ಆ ನೋವಿನಲ್ಲಿ ಬೇರೆ ಏನಾದರೂ ಅವರಿಗೆ ಆಸೆ ಆಕಾಂಕ್ಷೆಗಳು ಇರೋದಕ್ಕೆ ಸಾಧ್ಯನಾ? ಆ ನೋವನ್ನು ಅನುಭವಿಸ್ತಾ ಇರುವಾಗ ಬೇರೆ ಯಾವುದು ಬೇಕು ಅನ್ನೋ ಒಂದು
ವ್ಯಾಮೋಹ ಆಗಲಿ ಅಥವಾ ಬೇಕು ಅನ್ನುವ ಒಂದು ವಾಂಛೆ ಆಗಲಿ ಇರೋದಿಲ್ಲ ಆತನಲ್ಲಿ. ಅದಕ್ಕೆ ಪ್ರಸವ ವೈರಾಗ್ಯ ಅಂತಾರೆ, ಅಥವಾ ಅಭಾವ ವೈರಾಗ್ಯ, ಸ್ಮರಣ ವೈರಾಗ್ಯ. ಈ ಎಲ್ಲ ಪರಿಸ್ಥಿತಿಗಳು ಕೂಡ ಮನುಷ್ಯನನ್ನ ಆ ವರ್ತಮಾನ ಸ್ಥಿತಿಯನ್ನು ಅನುಭವಿಸೋದಕ್ಕೆ ತಾತ್ಕಾಲಿಕವಾಗಿ ಆದರೂ ಕರ್ಕೊಂಡು ಹೋಗ್ತವೆ, ತಾತ್ಕಾಲಿಕವಾಗಾದರೂ ಕರ್ಕೊಂಡು ಹೋಗ್ತವೆ. ಆದರೆ ನಿಜವಾದ ಒಬ್ಬ ಆಧ್ಯಾತ್ಮ ಸಾಧಕ ಈ ರೀತಿಯ ಪರಿಸ್ಥಿತಿ ಬಂದಾಗ ಶಾಶ್ವತವಾಗಿ ಪರಿವರ್ತನೆ ಹೊಂದುತ್ತಾನೆ. ಕೆಲವರಲ್ಲಿ ಪರಿವರ್ತನೆ ಕಾಣಬಹುದಲ್ವ ನಾವು ಶಾಶ್ವತವಾಗಿ. ಇಂಥ ಪರಿಸ್ಥಿತಿಗಳು ಪದೇ ಪದೇ ಎದುರಾದಾಗ ನಿಜವಾಗ್ಲೂ ಆ ಮನುಷ್ಯ ಒಂದು ಮಟ್ಟಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆದಿದ್ದಾನೆ ಅಂದರೆ ಖಂಡಿತವಾಗ್ಲೂ ಈ ರೀತಿಯ ಪರಿಸ್ಥಿತಿಗಳು ಆತನನ್ನು ಶಾಶ್ವತವಾಗಿ ಮನಸ್ಸನ್ನು ಪರಿವರ್ತನೆ ಮಾಡೋದಕ್ಕೆ ಸಹಾಯ ಮಾಡ್ತವೆ. ಅವು ತಾತ್ಕಾಲಿಕ ಆಗಿರೋದಿಲ್ಲ, ಶಾಶ್ವತವಾಗಿ ಆತನಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಕೆಲವರಿಗೆ ನೋಡಿ, ಬಹಳ ಆತ್ಮೀಯರು ಇಲ್ಲ, ಹೆಂಡತಿನ ಕಳ್ಕೊಂಡಾಗ್ಲೋ ಅಥವಾ ಹೆಂಡತಿ ಗಂಡನ ಕಳ್ಕೊಂಡಾಗ್ಲೋ ಅಥವಾ ಬಹಳ ಮಕ್ಕಳನ್ನು ಕಳ್ಕೊಂಡಾಗ್ಲೋ ಆ ರೀತಿ ಆದಾಗ ನೋಡಿ, ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಯಾವತ್ತೋ ಒಂದಿನ ಬರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದೇ. ಬೇಕು ಬೇಡಗಳನ್ನು ಬಿಟ್ಟು ನಾವು ನಿರ್ಲಿಪ್ತವಾಗಿ ಜೀವನ ಮಾಡಬೇಕು ಅನ್ನುವಂತಹ ಒಂದು ಭಾವ ಬರುತ್ತಲ್ಲ, ಅದು ನಮ್ಮನ್ನ ವರ್ತಮಾನ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಈ ನಿಸ್ಸಹಾಯಕ ಸ್ಥಿತಿಯಲ್ಲಿ ಏನಾಗುತ್ತಪ್ಪ ಅಂದರೆ ಮನುಷ್ಯ ಪಾಠ ಕಲಿತಾನೆ. ಕಲಿಯುವಂಥ ವಿವೇಕ ಇದ್ರೆ ಕಲಿತಾನೆ, ಇಲ್ಲ ಅಂದರೆ ಅದು ಕ್ಷಣ ಮಾತ್ರ ತಾತ್ಕಾಲಿಕವಾಗಿರುತ್ತೆ. ಮತ್ತೆ ತನ್ನ ಪಾಡಿಗೆ ತಾನು ಹೇಗೆ ಮೊದಲ ಥರ ಇರ್ತಾನೋ ಹಾಗೆ ಆಗ್ತಾ ಹೋಗ್ತಾನೆ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ಆತನಿಗೆ ಅಹಂಕಾರ ಇಲ್ಲವಾಗುತ್ತೆ ಅಲ್ವಾ. ಅಹಂಕಾರ ಅಂಥದ್ದು ಅಳಿಯುತ್ತೆ. ಮತ್ತು ಹುಡುಕಾಟ, ಆಗುವಿಕೆ ಎಲ್ಲವೂ ಕೂಡ ನಿಲ್ತಕ್ಕಂಥದ್ದು. ಆ ವ್ಯಕ್ತಿ ಆ ಕ್ಷಣದಲ್ಲಿ ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅಂತ ಹೇಳ್ತಾರೆ. ಅಂದರೆ ವರ್ತಮಾನದಲ್ಲಿ ಜೀವನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾವುದು ಏನು ಬರುತ್ತೋ ಅದನ್ನು ಯಾವಾಗ ಹೇಗೆ ಬರುತ್ತೋ ಅದನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದಲೇ ಇರ್ತಕ್ಕಂಥದ್ದು, ಅದೇ ವರ್ತಮಾನದಲ್ಲಿ ಬದುಕ್ತಕ್ಕಂಥದ್ದು. ಆದರೆ ನಮ್ಮ ಮನಸ್ಸಿನಲ್ಲಿ ಭೂತ ಭವಿಷ್ಯಗಳ ಯಾವಾಗಲೂ ನೆನಪುಗಳಾಗಲಿ ಅಥವಾ ಆಲೋಚನೆಗಳಾಗಲಿ ತುಂಬಿರೋದ್ರಿಂದ ಆ ಹಿನ್ನೆಲೆಯಲ್ಲಿಯೇ ನಾವು ಬದುಕನ್ನು ನಡೆಸ್ತಾ ಇರ್ತೀವಿ, ಆ ಹಿನ್ನೆಲೆಯಲ್ಲಿಯೇ ನಾವು ಜೀವನ ಮಾಡ್ತಾ ಇರ್ತೀವಿ. ಆದ್ದರಿಂದ ವರ್ತಮಾನ ಸ್ಥಿತಿಗೆ ಬರ್ತಕ್ಕಂಥದ್ದು ಬಹಳ ಕಷ್ಟವಾಗಿದೆ. ಇಲ್ಲೊಂದು 2 ಉದಾಹರಣೆಯನ್ನು ಹೇಳ್ತಾರೆ. ವೇಮನ ಅಂತ ನಾವು ಕೇಳಿರ್ಬೋದು. ತೆಲುಗುನಲ್ಲಿ ವೇಮನ ಅಂತಕ್ಕಂಥವರು ಬಹಳ ದೊಡ್ಡ ತತ್ವಜ್ಞಾನಿ, ಅನುಭಾವಿ. ಆತ ಎಷ್ಟೊಂದು ನಾವು ಸರ್ವಜ್ಞನ ಪದಗಳು ಅಂತೀವಲ್ಲ, ಹಾಗೆ ವೇಮನ ಪದಗಳು ಅಂತ ಅವರು ಎಷ್ಟೊಂದು ಆಧ್ಯಾತ್ಮ ಸಾಧಕರು, ಅವರು ಎಷ್ಟೊಂದು ಈ ತತ್ವ ಪದಗಳನ್ನು ಬರೆದಿದ್ದಾರೆ. ಅವರು ಮುಂಚೆ ಯೋಗಿ ಆಗೋದಕ್ಕೆ ಮುಂಚೆ ವ್ಯಭಿಚಾರಿಯಾಗಿದ್ದರಂತೆ. ಜೀವನದ ಯಾವುದೋ ಒಂದು ಹಂತದಲ್ಲಿ ಅವರಿಗೆ ಬಹಳವಾದಂತಹ ಪೆಟ್ಟು ಬಿದ್ದು ಆಸ್ತಿಯನ್ನು ಕಳ್ಕೊಳ್ತಾರೆ. ಆಸ್ತಿಯನ್ನು ಕಳ್ಕೊಂಡಾಗ ಅವರ ಮನಸ್ಸು ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಅಂದರೆ ಅವರು ಒಬ್ಬ ಯೋಗಿನೇ ಆಗ್ತಾರೆ. ಅದು ಎಲ್ರಿಗೂ ಸಾಧ್ಯ ಇಲ್ಲ, ಅದನ್ನೇ ಅವ್ರು ಹೇಳ್ತಾ ಇರೋದು. ನಮಗೆಲ್ಲ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿ ಸಾಧಾರಣ ಮನುಷ್ಯರಿಗೆ ತಾತ್ಕಾಲಿಕವಾಗಿ. ಆದರೆ ಅಂಥ ಯೋಗಿಗಳಿಗೆ ನೋಡಿ, ಅವರ ಹಿಂದಿನ ಜೀವನ ಚರಿತ್ರೆಯನ್ನು ನೋಡಿದ್ರು ಕೂಡ ಯಾವುದೋ ಒಂದು ಸನ್ನಿವೇಶ, ಯಾವುದೋ ಒಂದು ಘಟ್ಟದಲ್ಲಿ ಅವರ ಮನಸ್ಸನ್ನು ಸಂಪೂರ್ಣವಾಗಿ ಪರಿವರ್ತನೆ ಮಾಡಿರಬಹುದು. ಅಂಥವ್ರು ಯೋಗಿಗಳಾಗ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಪುಂಡಲೀಕ ಅಂತ. ನೀವು ಯಾರಾದರೂ ಕೇಳಿದರೆ ನನಗೆ ಗೊತ್ತಿಲ್ಲ. ಪಂಡರಾಪುರದ ಪಾಂಡುರಂಗನ ಅನನ್ಯ ಭಕ್ತ ಅಂತೆ ಆತ ಪುಂಡಲೀಕ ಅಂತಕ್ಕಂಥವನು. ಅವನು ಎಷ್ಟು ಕ್ರೂರಿಯಾಗಿದ್ದಂತೆ ಅಂದರೆ ಪೋಲಿಯಾಗಿದ್ದಂತೆ. ಆದರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ತನ್ನ ಕಾಲುಗಳನ್ನು ಕಳ್ಕೊಂಡ್ಬಿಡ್ತಾನೆ. ಆತ ಬಹುವಾಗಿ ಪಶ್ಚಾತ್ತಾಪ ಪಡ್ತಾನೆ. ಆದರೆ ಮುಂಚೆ ಆತ ಬಹಳ ದೊಡ್ಡ ವ್ಯಭಿಚಾರಿಯಾಗಿದ್ದಂತೆ, ತಂದೆ ತಾಯಿಗಳನ್ನು ಕೂಡ ಹೊರಗಟ್ಟಿದ್ದಂತೆ. ಐಶ್ವರ್ಯವನ್ನೆಲ್ಲ ಕಳ್ಕೊಂಡಾಗ ಆತನು ಅತಿಯಾದಂತಹ ದುಃಖಪಟ್ಟು ಆ ಪಾಂಡುರಂಗನ ಅನನ್ಯ ಭಕ್ತನಾಗ್ಬಿಡ್ತಾನೆ. ಅಂದರೆ ಆ ಕೆಲವು ಘಟನೆಗಳು ಆತನನ್ನು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದು. ಆ ರೀತಿ ಪರಿವರ್ತನೆಯಾದಾಗ ಕೆಲವರು ಯೋಗಿಗಳೇ ಆಗೋಗ್ತಾರೆ. ಪುರಂದರದಾಸರು ಅಷ್ಟೇ ಅಲ್ವಾ. ಆದರೆ ಅವರಿಗೆ ಅಂಥ ಕಷ್ಟದ ಸನ್ನಿವೇಶ ಏನು ಬಂದಿರೋದಿಲ್ಲ ಅಲ್ವಾ. ಅದು ಭೌತಿಕ ಅನರ್ಹತೆ ಅಂದರೆ ಫಿಸಿಕಲ್ ಡಿಸೆಬಿಲಿಟಿ ಅಂತೆ. ಫಿಸಿಕಲ್ ಡಿಸೆಬಿಲಿಟಿ ಅನ್ನೋದಿರಲಿಲ್ಲ. ಆದರೂ ಕೂಡ ಒಂದು ಸನ್ನಿವೇಶದಲ್ಲಿ ಅವರ ಮನಸ್ಸು ಸಂಪೂರ್ಣವಾಗಿ ಪರಿವರ್ತನೆ ಹೊಂದಿ ಸಂಸಾರದಲ್ಲಿ ಏನು ಸುಖ ಇಲ್ಲ ಅಂತ ಅವರು ಸಂಸಾರವನ್ನೇ ಬಿಟ್ಟು ದಾಸರಾಗೋಗ್ತಾರೆ ಅಲ್ವಾ. ಅಷ್ಟು ಆಸ್ತಿ ಪಾಸ್ತಿ, ಎಷ್ಟು ಅವರು
ಲೋಭಿಗಳಾಗಿದ್ರು ಮತ್ತು ಜಿಪುಣರಾಗಿದ್ರು ಅಂದರೆ ಅವರು ಒಂದು ಏನು ಬಿಡಿ ಕಾಸನ್ನು ಕೂಡ ದಾನ ಮಾಡ್ತಾ ಇರಲಿಲ್ಲ, ಕೊಡ್ತಾ ಇರಲಿಲ್ಲ ಯಾರಿಗೂ. ಆದರೆ ಒಂದು ಹಂತದಲ್ಲಿ ಅವರು ಸಂಪೂರ್ಣವಾಗಿ ಪರಿವರ್ತನೆಯನ್ನು ಹೊಂದುತ್ತಾರೆ. ಹೀಗೆ ಕೆಲವು ಪರಿಸ್ಥಿತಿಗಳು ಭೌತಿಕ ಅನರ್ಹತೆಗೆ ಮನುಷ್ಯನನ್ನು ತಳ್ಳಿದಾಗ ಆತ ಸಂಪೂರ್ಣವಾಗಿ ಪರಿವರ್ತನೆ ಹೊಂದತಕ್ಕಂತಹ ಅವಕಾಶಗಳಿರುತ್ತೆ. ಅದನ್ನು ನಿಜವಾದಂತಹ ಸಾಧಕ ಸರಿಯಾಗಿ ಬಳಸ್ಕೊಂಡು ಅಂದರೆ ಆತ ಪೂರ್ಣವಾಗಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಅನುಷ್ಠಾನದಲ್ಲಿ ಏನು ಹೇಳ್ತಾರಪ್ಪ ಅಂದರೆ, ನಾವು ಅದನ್ನು ಅನುಷ್ಠಾನ ಅಂದರೆ ಫಿಸಿಕಲ್ ಡಿಸೆಬಿಲಿಟಿ ನಾವು ಅನುಭವಿಸೋದು ಅಂತ ಅಲ್ಲ, ಆದರೆ ಕೆಲವು ಮಹಾನುಭಾವರ ವಾಕ್ಯಗಳನ್ನು ತಪ್ಪದೇ ಸ್ಮರಿಸಿ ಅಂತ ಹೇಳ್ತಾರೆ. ಅವುಗಳನ್ನು ಆಳವಾಗಿ ಚಿಂತಿಸಿ. ನಿಮಗೆ ತೊಂದರೆ ಅನುಭವಿಸಿರ್ಬೋದು ಅಥವಾ ಅನುಭವಿಸದೇ ಇರ್ಬೋದು, ಆದರೆ ಹೇಳ್ತಾರೆ ನೋಡಿ, ಕೆಲವನ್ನ ಬಲ್ಲವರಿಂದ ಕಲಿತು, ಕೆಲವನ್ನ ನೋಡಿ ಕಲಿತು, ಕೆಲವನ್ನ ಅನುಭವಿಸಿ ಕಲಿತು ಅಂತಾರಲ್ಲ, ಹಾಗೆ ಇಲ್ಲಿ ಅನುಭವಿಸದೇ ಇದ್ರೂ ಕೂಡ ನಾವು ತಿಳ್ಕೊಂಡು ಆ ವಿಚಾರಗಳನ್ನು ಹೇಗೆ ನಮ್ಮ ಪರಿವರ್ತನೆಯನ್ನು ಮಾಡಿಕೊಳ್ಬೋದು ಅಂತ ಹೇಳ್ತಾರೆ. ಯೋಗ ವಾಸಿಷ್ಠದಿಂದ ಕೆಲವು ವಾಕ್ಯಗಳನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಬರ್ತಾರೆ. ಹೇಳ್ತಾರೆ, ಜೀವನವು ಕ್ಷಣಿಕ ನೀರ ಮೇಲಣ ಗುಳ್ಳೆಯಂತೆ, ಅದು ಕಷ್ಟ ದುಃಖಗಳ ಆಖಾಡ, ತಳಮಳಗಳ ತಾಣ. ಎಲ್ರಿಗೂ ಗೊತ್ತಿರೋದೇ, ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದಲ್ಲ. ಯಾಕೆಂದರೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಆದರೆ ಈ ವಿಚಾರ ಯಾವಾಗಲೂ ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿದ್ದರೆ, ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಈ ವಿಚಾರಗಳು ಸದಾ ಸುಳಿತಾ ಇದ್ದರೆ ಮನುಷ್ಯ ತಪ್ಪು ಮಾಡೋದು ಬಹಳ ಕಡಿಮೆ, ಖಂಡಿತವಾಗ್ಲೂ ಬಹಳ ಕಡಿಮೆ ಆಗುತ್ತೆ. ಆತ ಮನಸ್ಸು ಶಾಂತ ಸ್ಥಿತಿಗೆ ಬಂದು ಆತ ನಿರ್ಲಿಪ್ತವಾದಂತಹ ಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜನರು ರೋಗಗಳಿಂದ ನರಳಿ ನರಳಿ ಸಾಯ್ತಾರೆ, ಆಸೆ ಎಂಬ ಭ್ರಮೆಯನ್ನು ಬೆನ್ನು ಹತ್ತಿ ಕೊನೆಗೆ ಹತಾಶರಾಗ್ತಾರೆ. ಈ ದಿನ ಇದ್ದದ್ದು ನಾಳೆ ಇರಲ್ಲ. ಅದೇ ಹೇಳಿದ ಸ್ಮಶಾನ ವೈರಾಗ್ಯ. ಏನಪ್ಪ ಎಲ್ಲ ನಾವಿರೋದಿಲ್ಲ, ಯಾವತ್ತೂ ನಾವು ಪರ್ಮನೆಂಟಾಗಿ ಇಲ್ಲಿ ಇರೋಕ್ಕೇನು ಬಂದಿಲ್ಲ, ನಮ್ಮ ಆಸ್ತಿಯ ಸಂಪತ್ತನ್ನು ನಾವು ಹೊತ್ಕೊಂಡು ಯಾರು ಹೋಗೋದಿಲ್ಲ ಅಲ್ವಾ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕು. ಮನಸ್ಸಿಗೆ ಚೆನ್ನಾಗಿ ನಾಟಿದ್ರೆ ಮಾತ್ರ ನಮ್ಮಲ್ಲಿ ಪರಿವರ್ತನೆ ಬರೋದಕ್ಕೆ ಸಾಧ್ಯ. ಅದು ಆ ಸಂದರ್ಭ ಎದುರಾದಾಗ ಮಾತ್ರ ಅಲ್ಲ, ನಮ್ಮ ಮನಸ್ಸಿನಲ್ಲಿ ನಾವು ಯಾವಾಗಲೂ ಹಿನ್ನೆಲೆಯಲ್ಲಿ ಇಟ್ಕೊಂಡು ಅದನ್ನು ಮನನ ಮಾಡ್ತಾ ಇದ್ದರೆ ನಾವು ಆ ಪರಿಸ್ಥಿತಿ ಆ ರೀತಿಯ ಪರಿಸ್ಥಿತಿಗಳನ್ನು ತಂದುಕೊಳ್ಳೋದಕ್ಕೆ ಹೋಗೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ವೈಭವವು ಆಪತ್ತಿಗೆ ಕಾರಣವಾಗಿರುವುದರಿಂದ ಸುಖವೆಂಬುದು ಕ್ಷಣಿಕವು. ಸುಖವೆಂಬುದು ಕೇವಲ ಮನಸ್ಸಿನ ಕಲ್ಪನೆ ಮಾತ್ರ. ನಾವು ಕೆಳಗಿನ ದೇಹಗಳಲ್ಲಿ ಜೀವನ ಮಾಡ್ತಾ ಇದ್ದೇವೆ ಅಲ್ವಾ. ಈಗ ಕೆಳ ಮನಸ್ಸು ಮತ್ತು ನಮ್ಮ ಕಾಮದೇಹ ಮತ್ತು ಸ್ಥೂಲ ದೇಹ. ಇಲ್ಲಿ ನಾವು ಹೆಚ್ಚಾಗಿ ನಮ್ಮ ಚಟುವಟಿಕೆ ಇರ್ತಕ್ಕಂಥದ್ದು ಸಾಧಾರಣ ಮನುಷ್ಯರಾದ ನಮ್ಮಂಥವ್ರು. ಅಂದರೆ ನಾವು ಸುಖ ಅಂತಕ್ಕಂಥದ್ದು, ತೃಪ್ತಿ ಅಂತಕ್ಕಂಥದ್ದು, ಸಂತೋಷ ಅಂತಕ್ಕಂಥದ್ದು ಈ ದೇಹಗಳಿಗೆ ಸಂಬಂಧಪಟ್ಟ ಹಾಗೆ ಕಂಡುಕೊಳ್ತೀವಿ. ನಮ್ಮ ದೇಹಕ್ಕೆ ಯಾವುದಾದ್ರೂ ಒಂದು ತೃಪ್ತಿ ಅಂತಕ್ಕಂಥದ್ದು, ನಾನು ಚೆನ್ನಾಗಿ ಹಸಿವಾದಾಗ ಊಟ ಮಾಡಿದಾಗ ತೃಪ್ತಿ ಆಯಿತು ಅಂತ ಹೇಳ್ತೀವಿ ಅಲ್ವಾ. ನಮಗೆ ಬಯಸಿದ್ದನ್ನು ಏನಾದರೂ ನಾವು ಪಡ್ಕೊಂಡಾಗ ನನಗೆ ಸುಖ ಸಿಕ್ತು, ಅಥವಾ ನಮಗೆ ಒಳ್ಳೆಯ ಬಟ್ಟೆ ಇರ್ಬೋದು, ಅಥವಾ ಇನ್ನೊಂದು ಎಲ್ಲೋ ಒಂದು ಕಡೆ ಹೋದ್ವಿ ಒಳ್ಳೆಯ ಜಾಗಕ್ಕೆ, ನಮ್ಗೆ ಬೇಕಾಗಿರೋ ಕಡೆ, ಆಗ ನಾವು ಸುಖವಾಗಿದ್ದೇವೆ ಅಂತ. ಇಲ್ಲ, ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಕ್ಕಂಥದ್ದು ಯಾವುದೋ ಒಂದು ಒಳ್ಳೆಯ ಸಂಗೀತ ಕೇಳ್ಬೋದು, ಅಥವಾ ಒಳ್ಳೆ ಜಾಗಗಳನ್ನು ವೀಕ್ಷಣೆ ಮಾಡ್ಬೋದು, ಆಗ ನಮಗೆ ಸಂತೋಷ ಅಂತಕ್ಕಂಥದ್ದು ಆಗ್ಬೋದು. ಆದರೆ ಇವೆಲ್ಲ ನಮ್ಮ ಕೆಳದೇಹಗಳಿಗೆ ಸಂಬಂಧಪಟ್ಟಿದ್ದೆ. ಅದಕ್ಕೆ ಹೇಳ್ತಾರೆ ಸುಖ ಅಂತಕ್ಕಂಥದ್ದು ಮನಸ್ಸಿನ ಕಲ್ಪನೆ ಮಾತ್ರ. ಏಕೆಂದರೆ ನಾವು ಮನಸಾತೀತ ಸ್ಥಿತಿಗೆ ಏರಬೇಕಾಗಿದೆ, ಕೆಳ ಮನಸ್ಸಿನಿಂದ ಉನ್ನತವಾದ ಮನಸ್ಸಿನ ಕಡೆಗೆ ನಾವು ಏರಬೇಕಾಗಿದೆ. ಅದಕ್ಕೆ ಈ ರೀತಿ ಹೇಳ್ತಾರೆ, ಜೀವನದಲ್ಲಿ ನಿಜವಾದ ಮತ್ತು ಶಾಶ್ವತ ಆನಂದ ಸಿಕ್ಕುವುದಿಲ್ಲವೆಂದು ತಿಳಿದಿದ್ದರೂ ಮೂರ್ಖರಾಗಿ ಅದನ್ನು ಪಡೆಯುತ್ತೇವೆಂದು ಭರವಸೆ ಹೊಂದಿರುತ್ತಾರೆ. ಆನಂದ ಅಂತಕ್ಕಂಥದ್ದೇ ಬೇರೆ, ಅದು ಆತ್ಮಾನಂದ, ಅದು ಆತ್ಮಲೋಕದಲ್ಲಿ ಸಿಗ್ತಕ್ಕಂಥದ್ದು. ನಮ್ಮ ಪ್ರಜ್ಞೆ ಬುದ್ಧಿ ಮಟ್ಟ ಮತ್ತು ಆತ್ಮ ಮಟ್ಟದಕ್ಕೆ ಏರಿದಾಗ ಮಾತ್ರ ನಮಗೆ ಆನಂದ ಅಂತಕ್ಕಂಥದ್ದು ಅನುಭವ ಆಗ್ತಕ್ಕಂಥದ್ದು. ಆನಂದ ಪರಮಾತ್ಮನ ಒಂದು ಗುಣವೂ ಕೂಡ ಅಲ್ವಾ. ಅದು ನಮ್ಮಲ್ಲೂ ಇದೆ ಅಂದರೆ ಅದನ್ನು ನಾವು ಉನ್ನತ ಪ್ರಜ್ಞಾ ಸ್ತರದಲ್ಲಿ ಮಾತ್ರ ಅನುಭವಿಸೋದಕ್ಕೆ ಸಾಧ್ಯ. ಈ ಕೆಳಗಿನ ಲೋಕಗಳಲ್ಲಿ ಕೆಳಗಿನ ದೇಹಗಳ ಮೂಲಕ ನಾವು ಪಡ್ಕೊಳ್ತಕ್ಕಂತಹ ಕ್ಷಣಿಕವಾದಂತಹ
ಈ ಸುಖ ಆಗಲಿ, ತೃಪ್ತಿ ಆಗಲಿ, ಸಂತೋಷ ಆಗಲಿ, ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ. ಅದನ್ನು ನಾವು ಚೆನ್ನಾಗಿ ಅರ್ಥೈಸ್ಕೊಳ್ಬೇಕಾಗಿದೆ. ಸಂಪತ್ತು ಮತ್ತು ಸಮೃದ್ಧಿಗಳು ಸಂತೋಷಕ್ಕೆ ಕೊಂಡೊಯ್ಯುವ ಬದಲು ಸದಾ ಅತೃಪ್ತಿ, ವ್ಯಸನ ಮತ್ತು ಭಯಕ್ಕೆ ಕೊಂಡೊಯ್ಯುತ್ತವೆ. ಸಂಪತ್ತು ಸಮೃದ್ಧಿಗಳು ನಮ್ಮಲ್ಲಿದ್ದರೆ ಏನಾಗುತ್ತೆ, ಅದನ್ನು ಕಾಯೋದೇ ಒಂದು ಕೆಲಸ ಅಲ್ವಾ. ಅಭದ್ರತೆ ಇನ್ನೂ ಜಾಸ್ತಿ ಆಗುತ್ತೆ. ನಾವು ನಮ್ಮ ಭದ್ರತೆಗೋಸ್ಕರ ನಾವು ಹಣವನ್ನು ಶೇಖರಣೆ ಮಾಡಿ ಇಟ್ಕೊಳ್ತೀವಿ ಅಲ್ವಾ, ನಮ್ಮ ಸಮಯಕ್ಕಾಗಲಿ ಆಪತ್ತಿಗಾಗಲಿ ಅಂತ. ಆದರೆ ಹಣವನ್ನು ಸುರಕ್ಷಿತವಾಗಿ ಕಾಯ್ತಕ್ಕಂಥ ಕೆಲಸ ಇದೆಯಲ್ಲ, ಅದೇ ನಮಗೆ ಭಯವನ್ನು ಉಂಟು ಮಾಡ್ತದೆ. ಎಲ್ಲಿ ಕಳ್ಕೊಳ್ತೀನೋ ಅನ್ನುವಂತಹ ಭಯ ಅಲ್ವಾ, ಅಭದ್ರತೆ. ಯಾವಾಗಲೂ ಆ ಭಯವನ್ನು ನಾವು ಅನುಭವಿಸ್ತಾ ಇರ್ತೀವಿ. ನಮ್ಮ ಎಲ್ಲ ಯೋಚಿಸುವಿಕೆಯು ಸ್ವಾರ್ಥಯುಕ್ತ ಮತ್ತು ಅಹಂಕಾರಯುಕ್ತವಾಗಿದೆ. ನಾವು ಎಲ್ಲ ಯೋಚನೆಗಳು ಕೂಡ ನಾವು ಗಮನಿಸಿದ್ದೇ ಆದರೆ ಅಲ್ಲಿ ನಾನು ಅಂತಕ್ಕಂಥದ್ದು ಇದ್ದೇ ಇದೆ. ಸ್ವಾರ್ಥ ಅನ್ನೋದಿದೆ, ಅಹಂಕಾರ ಅನ್ನೋದಿದೆ. ಅದಕ್ಕೆ ಹೇಳ್ತಾರೆ, ಅಹಂಕಾರಕ್ಕಿಂತ ಪ್ರಬಲವಾದ ಶತ್ರು ಮತ್ತೊಂದಿಲ್ಲ. ಅಹಂಕಾರಕ್ಕೆ ನಾನಾ ಮುಖಗಳು. ನಾವು ಹೊರಗಡೆ ನೋಡ್ತಕ್ಕಂತಹ, ಕಣ್ಣಿಗೆ ಕಾಣಿಸ್ತಕ್ಕಂತಹ ಬಲವಾಗಿ ಆ ಒಂದು ಕಾರ್ಯಗಳೇ ಅಲ್ಲ. ನಾವು ಹೋಗ್ತಾ ಹೋಗ್ತಾ ಆಧ್ಯಾತ್ಮ ಮಾರ್ಗದಲ್ಲಿ ನಡೀತಾ ನನಗೆ ಗೊತ್ತು ಅಂತಕ್ಕಂಥದ್ದು ಇದೆಯಲ್ಲ, ನಾನು ಹೇಳಬಲ್ಲೆ, ನಾನು ಮಾಡಬಲ್ಲೆ, ನನಗೇ ಗೊತ್ತು, ನಾನು ಬೇರೆಯವ್ರಿಗಿಂತ ಶ್ರೇಷ್ಠ ಅಂತಕ್ಕಂಥದ್ದು ಇದೆಯಲ್ಲ, ಆ ಅಹಂಭಾವ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟ ಕಳ್ಕೊಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ಅಂತಹ ಶತ್ರು ಮತ್ತೊಂದಿಲ್ಲ ಅಂತ ಹೇಳ್ತಾರೆ. ಪ್ರಪಂಚದ ಎಲ್ಲ ಕೆಡುಕುಗಳಲ್ಲಿ ಅತೃಪ್ತಿ ಮತ್ತು ತೃಷ್ಣ ಅಂದರೆ ಆಶೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಆಶೆಯು ಶಾಂತಿಯ ಶತ್ರುವಾಗಿದೆ. ಅಂದರೆ ಆಸೆಯನ್ನು ನಾವು ಬಿಡಬೇಕು. ಆಸೆ, ಈ ಪ್ರಾಪಂಚಿಕ ವಸ್ತು ವಿಷಯಗಳ ಬಗ್ಗೆ ಇರ್ತಕ್ಕಂತಹ ಆಸೆಯನ್ನು ಬಿಟ್ಟು ನಾವು ಉನ್ನತವಾಗಿರ್ತಕ್ಕಂಥದ್ದನ್ನು ಪಡೆಯುವ ಆಶಯವನ್ನು ನಾವು ಬೆಳೆಸ್ಕೊಳ್ಬೇಕು. ಆ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಸುಖ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಬಿಟ್ಟು ನೀವು ಆನಂದದ ಕಡೆ ನಿಮ್ಮ ಮುಖವನ್ನು ಮಾಡಿ ಅನ್ನುವಂತಹ ವಿಚಾರವನ್ನು ಹೇಳ್ತಕ್ಕಂಥದ್ದು. ದೇಹಶ್ರಮದಿಂದ, ಮನೋದೌರ್ಬಲ್ಯದಿಂದ, ವಿವೇಕದ ಅಭಾವದಿಂದ ರೋಗಗಳು ತಪ್ಪಿದ್ದಲ್ಲ. ರೋಗಗಳು ಯಾವ್ಯಾವುದಿಂದ ಬರ್ಬೋದು? ಅತಿಯಾಗಿ ದುಡಿಸಿದ್ರೆ ದೇಹವನ್ನು ಬರುತ್ತೆ ಅಲ್ವಾ. ಮನೋದೌರ್ಬಲ್ಯ, ಮನಸ್ಸು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಅದು ದೇಹದ ಮೇಲೆ ಪರಿಣಾಮವನ್ನು ಬಿಡುತ್ತೆ. ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ನಾವು ಹೇಳ್ತೀವಿ. ಏಕೆಂದರೆ ಮನಸ್ಸು ಆರೋಗ್ಯವಂತ ದೇಹ ಯಾವಾಗಿರುತ್ತೆ ಅಂದರೆ ಆರೋಗ್ಯವಂತ ಮನಸ್ಸಿದ್ದಾಗ ಮಾತ್ರ. ಇಲ್ಲ ಅಂದರೆ ಆರೋಗ್ಯವಾಗಿರ್ತಕ್ಕಂಥ ದೇಹ ಇರೋದಕ್ಕೆ ಸಾಧ್ಯ ಇಲ್ಲ. ವಿವೇಕದ ಅಭಾವದಿಂದ ರೋಗಗಳು ತಪ್ಪಿದ್ದಲ್ಲ. ನಾವು ಎಷ್ಟು ಗೊತ್ತಿದ್ರೂ ಕೂಡ ಮಾಡೋದಿಲ್ಲ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಕೊಡೋಲ್ಲ, ಪೌಷ್ಟಿಕ ಆಹಾರವನ್ನು ಕೊಡೋದಿಲ್ಲ. ಅತಿಯಾಗಿ ನಾವು ಅದನ್ನು ಕೊಬ್ಬಿಸ್ತೀವಿ ಅಲ್ವಾ. ಹೆಚ್ಚು ಹೆಚ್ಚು ಬೇಡದಲ್ಲೇ ಇರ್ತಕ್ಕಂತಹ ಸಾತ್ವಿಕವಲ್ಲದ ಆಹಾರವನ್ನು ಕೊಟ್ಟು ಅದರಿಂದ ರೋಗಗಳು ತಪ್ಪಿದ್ದಲ್ಲ. ವಿವೇಕಿಯಾದವನು ನಿಜವಾಗ್ಲೂ ಆ ರೀತಿ ಮಾಡ್ತಾನ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾವು ತಿಳ್ಕೊಂಡಿದ್ದೀವಿ, ತಿಳ್ಕೊಂಡು ಮಾತ್ರಕ್ಕೆ ವಿವೇಕಿಗಳಾಗೋದಿಲ್ಲ. ನಾವು ತಿಳ್ಕೊಂಡದ್ದನ್ನು ಅನುಷ್ಠಾನ ಮಾಡಿದಾಗ ಮಾತ್ರ ವಿವೇಕಿಗಳಾಗೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಪರಮಗುರು ಚರಣ ಸನ್ನಿಧಿಯಲ್ಲಿ. ಬಹಳ ಚೆನ್ನಾಗಿ ಹೇಳ್ತಾರೆ. ವಿವೇಕ ಅನ್ನುವ ಕಡೆ ಹೇಳ್ತಾ ನಾವೆಷ್ಟೇ ವಿಚಾರಗಳನ್ನು ತಿಳ್ಕೊಂಡಿರ್ಬೋದು, ಎಷ್ಟೇ ಭಾಷಣಗಳನ್ನು ಮಾಡ್ಬೋದು, ಎಷ್ಟೇ ವ್ಯಾಸಂಗ ತರಗತಿಗಳನ್ನು ನಡೆಸ್ಬೋದು, ಇನ್ನೊಬ್ಬರಿಗೆ ನಾವು ಆ ವಿಚಾರವನ್ನು ತಿಳಿಯಪಡಿಸ್ಬೋದು. ಆದರೆ ನಮ್ಮ ಅನುಷ್ಠಾನದಲ್ಲಿ ಅದು ಬರಲಿಲ್ಲ ಅಂದರೆ ನಾವು ಅವಿವೇಕಿಗಳೇ. ನಾವು ನಿಜವಾಗ್ಲೂ ವಿವೇಕಿಗಳಲ್ಲ, ಅವಿವೇಕಿಗಳೇ ಅಂತ ಹೇಳ್ತಾರೆ. ಹಾಗೆ ಅನೇಕ ವಿಚಾರಗಳನ್ನು ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಬರ್ತಾರೆ. ಮತ್ತು ಭಜಗೋವಿಂದಂನಿಂದ ಕೆಲವು ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಭಜಗೋವಿಂದಂ ನಮಗೆಲ್ರಿಗೂ ಗೊತ್ತು, ಶಂಕರಾಚಾರ್ಯರು ರಚಿಸಿರ್ತಕ್ಕಂತಹ ಒಂದು ಉದ್ಗ್ರಂಥದಲ್ಲಿ ನಮಗೆ ಸಾಕಷ್ಟು ಆಧ್ಯಾತ್ಮ ವಿಚಾರಗಳನ್ನು ತಿಳಿಯಪಡಿಸಿದ್ದಾರೆ. ಅದರಲ್ಲಿ ಹೇಳ್ತಾರೆ, ಮೂಢಜಹೀಹಿ ಧನಾಗಮ ತೃಷ್ಣಾಂ ಕುರು ಸದ್ಬುದ್ಧಿಂ ಮನಸಿವಿ ತೃಷ್ಣಾಂ ಎಲ್ಲವ ಸೇ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಅಂದರೆ ಮೂಢನೇ, ಧನ ಹೊಂದಬೇಕು ಅಂತಕ್ಕಂತಹ ದುರಾಶೆಯನ್ನು ಬಿಟ್ಟುಬಿಡು. ಅಂದರೆ ಸಂಪತ್ತು, ಧನ, ಒಳ್ಳೆಯ ಬುದ್ಧಿ ಉಳ್ಳವನಾಗು, ಮನಸ್ಸಿನೆಲ್ಲ ತೃಪ್ತಿಯನ್ನು ಬೆಳೆಸ್ಕೋ, ನಿನ್ನ ಕರ್ಮದಿಂದ ಬರ್ತಕ್ಕಂತಹ ಧನದಿಂದ ತೃಪ್ತನಾಗು ಮತ್ತು ಸುಖಿಯಾಗು. ನಾವು ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕೆ ಎಷ್ಟು ನಮಗೆ ದೊರೀತದೋ ಅದರಲ್ಲಿ ತೃಪ್ತಿ ಅಂತಕ್ಕಂಥದ್ದು ಮನುಷ್ಯ ಕಾಣಬೇಕಾಗಿದೆ. ಅತಿಯಾದ ಆಸೆ ಮಾಡ್ತಾ ಹೋದರೆ, ಅತಿಯಾದ ಸಂಪತ್ತನ್ನು ಶೇಖರಣೆ ಮಾಡ್ತಾ ಹೋದರೆ ಅದ್ರ ಮೇಲಿರ್ತಕ್ಕಂಥ ಆಸೆ ಇನ್ನೂ ಹೆಚ್ಚಾಗುತ್ತೆ. ದಾಸರು ಹೇಳಿದಾರಲ್ಲ,
ಎಷ್ಟು ದೊರಕಿದರೂ ಮತ್ತಷ್ಟು ಆಸೆ, ಮತ್ತಷ್ಟು ದೊರಕಿದರೂ ಇನ್ನಷ್ಟರ ಆಸೆ, ಅದು ಮನುಷ್ಯನನ್ನು ಬಿಡೋದಿಲ್ಲ. ಹಾಗೆ ಮುಂದೆ ಇನ್ನೊಂದು ಪದ್ಯವನ್ನು ಇಲ್ಲಿ ಅವರು ಹೇಳ್ತಾರೆ. ನಳಿನೀದಳಗತ ಜಲಮತಿ ತರಲಂ ತದ್ವಜ್ಜೀವಿತಮತಿಶಯ ಚಪಲಂ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಃ ತಂಚ ಸಮಸ್ತಂ ಅಂತ. ಅಂದರೆ ಕಮಲದ ಎಲೆಯ ಮೇಲಿರ್ತಕ್ಕಂತಹ ನೀರಿನ ಹನಿ ಅಲ್ಲೇ ಇರುತ್ತಾ, ಅಲಗಾಡ್ತಾ ಇರುತ್ತೆ, ಅದೇನಲ್ಲಿ ಶಾಶ್ವತವಾಗಿರೋದಿಲ್ಲ. ಹಾಗೆಯೇ ಜೀವನ ಕೂಡ ಅಸ್ಥಿರ ಮತ್ತು ಅನಿಶ್ಚಿತ. ನಾವೇನಿಲ್ಲಿ ಪರ್ಮನೆಂಟ್ ಆಗಿರೋದಕ್ಕೆ ಬಂದಿಲ್ಲ. ಅದಕ್ಕೆ ಇಲ್ಲಿ ದುಃಖದ ಹೊಡೆತ ಇದೆ ಅಂತಕ್ಕಂಥದ್ದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಅನೇಕ ರೀತಿಗಳಲ್ಲಿ ಹೇಳ್ತಾರೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತಃ ಅಂತ. ಅಂದರೆ ಬಾಲ್ಯವು ಆಟಗಳಲ್ಲಿ ಕಳೆದು ಹೋಗುತ್ತೆ. ನಾವು ಹೇಗೆ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ, ಯಾಂತ್ರಿಕವಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಯಾಂತ್ರಿಕವಾಗಿ ಎಲ್ಲ ಕಾರ್ಯಗಳು ನಡೆದು ಹೋಗ್ತಾ ಇದೆ. ನಮ್ಮ ಹತೋಟಿಯಲ್ಲಿ ಒಂದೂ ಇಲ್ಲ. ನಮ್ಗೆ ಬೇಕಾದಾಗ ನಾವು ಜೀವನ ಮಾಡ್ತಾ ಇಲ್ಲ. ಎಷ್ಟೇ ವಿಚಾರಗಳನ್ನು ತಿಳ್ಕೊಂಡ್ರೂ ಕೂಡ ನಾವು ಆ ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ರಚನಾತ್ಮಕವಾಗಿ ರೂಪಿಸ್ಕೊಳ್ಳೋದಕ್ಕೆ ನಮಗೆ ಸಂಪೂರ್ಣವಾಗಿ ಸಾಧ್ಯ ಆಗ್ತಾ ಇಲ್ಲ. ಯೌವನ ಕಾಮದ ಭಾವನೆಗಳಿಗೆ ಒಳಗಾಗುತ್ತೆ, ಮನಸ್ಸು ತರುಣಿಯರ ಕಡೆಗೆ ಓಡುತ್ತೆ. ವೃದ್ಧನಿಗೆ ತನ್ನ ಮಕ್ಕಳ ಮತ್ತು ಹೆಂಡತಿಯ ಚಿಂತೆ, ಅವ್ರ ಗತಿ ಏನಾಗುತ್ತೋ ಅಂತ ಅಲ್ವಾ. ಅವರ ಜೀವನವೆಲ್ಲ ಒಂದಲ್ಲ ಒಂದು ಕಾತುರತೆಯಲ್ಲೇ ಕಳೆಯುತ್ತೆ. ಮನುಷ್ಯ ಯಾವ ಹಂತದಲ್ಲೂ ಕೂಡ ಮನಸ್ಸನ್ನು ದೇವ್ರ ಕಡೆ ತಿರುಗಿಸಲ್ಲ. ಯಾವಾಗ ತಿರುಗಿಸೋದು? ಭೌತಿಕ ಅನರ್ಹತೆ ಆದಾಗ, ಫಿಸಿಕಲ್ ಡಿಸೆಬಿಲಿಟಿ ಏನಾದರೂ ಆದರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳ್ತೀವಲ್ಲ, ಹಾಗೆ ಆವಾಗ ಮಾತ್ರನೇ ನಮಗೆ ಮನಸ್ಸು ದೇವ್ರ ಕಡೆ ತಿರುಗ್ತಕ್ಕಂಥದ್ದು. ಮುಂದೆ ಹೇಳ್ತಾರೆ ಅದೇ ಭಜಗೋವಿಂದಂನಿಂದ, ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಮತೀವ ವಿಚಿತ್ರ ಕಸ್ಯ ತ್ವಂ ಕುತ ಆಯಾತಃ ತತ್ವಂ ಚಿಂತಯ ತದಿಹ ಭ್ರಾತಃ. ಅಂದರೆ ನಿನ್ನ ಪ್ರೀತಿಯ ಹೆಂಡತಿ ಅಥವಾ ಗಂಡ ಯಾರು, ನಿನ್ನ ಮಗ ಯಾರು, ಈ ಕುಟುಂಬದ ಸಂಬಂಧ ಎಷ್ಟು ಆಶ್ಚರ್ಯಕರವಾಗಿದೆ. ಇವರೇನು ಜನ್ಮದಲ್ಲೂ ಇವರೇ ನನ್ನ ಗಂಡ ಆಗಿ ಬರ್ತಾರ, ಜನ್ಮದಲ್ಲೂ ಇವರೇ ನನ್ನ ಮಕ್ಕಳಾಗ್ತಾರ. ಇದು ಆತ್ಮ ಸಂಬಂಧವನ್ನು ನಾವು ತಿಳ್ಕೊಳ್ಬೇಕು. ಈ ಹೊರಗಿನ ದೈಹಿಕ ಸಂಬಂಧವಲ್ಲ, ಆತ್ಮ ಸಂಬಂಧವನ್ನು ನಾವು ತಿಳ್ಕೊಳ್ಬೇಕು. ಅಲ್ಲಿಯವರೆಗೂ ನಾವು ಕೂಡ ಈ ಸಂಸಾರದಿಂದ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀನು ಸತ್ಯಾಂಶವನ್ನು, ಅದ್ರ ಹಿಂದೆ ಇರ್ತಕ್ಕಂತಹ ಸತ್ಯಾಂಶವನ್ನು ಯೋಚನೆ ಮಾಡು ಅನ್ನುವಂತಹ ಒಂದು ಸಂದೇಶವನ್ನು ಇಲ್ಲಿ ಕೊಡ್ತಾರೆ. ಬಸವಣ್ಣನವರು ಹೇಳ್ತಾರೆ, ಎಷ್ಟು ಕಡೆಗಳಿಂದ ಇವರು ಸಾಕಷ್ಟು ಮೂಲಗಳಿಂದ ನಮಗೆ ವಿಚಾರಗಳನ್ನು ಹೆಕ್ಕಿ ನಮಗೆ ಒದಗಿಸ್ಕೊಟ್ಟಿದ್ದಾರೆ. ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ, ಇದನ್ನೆಚ್ಚಿ ಕೆಡಬೇಡ ಸಿರಿ ಎಂಬುದ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅಂದರೆ ನಾವು ಈ ಲೌಕಿಕ ವಸ್ತು ವಿಷಯಗಳನ್ನು ಶೇಖರಣೆ ಮಾಡ್ತಾ ಅದು ನನಗಿದೆ ಅನ್ನುವಂತಹ ಅಹಂಕಾರದಲ್ಲಿ ಬದುಕ್ತೀವಲ್ಲ, ಅದು ಸರಿಯಲ್ಲ. ಯಾವಾಗಲೂ ನಾವು ಆ ಪರಮಾತ್ಮನ ಒಂದು ಅಂಶ, ಎಲ್ಲರೂ ಕೂಡ ನಮ್ಮ ಸಹೋದರರು ಅನ್ನುವಂತಹ ಭಾವವನ್ನು ಬೆಳೆಸ್ಕೊಂಡು ಆ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಇಲ್ಲಿ ನಮಗೆ ಭಾಳ ಚೆನ್ನಾಗಿ ಹೇಳ್ತಾ ಬರ್ತಾರೆ. ಹಾಗೆ ಹೇಳ್ತಾರೆ, ಇನ್ನೂ ಒಂದು ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಕೂಡ ಹೇಳ್ತಾರೆ. ಊರ ಮಧ್ಯದ ಕಣ್ಣ ಕಾಡಿನೊಳಗೆ ಬಿದ್ದೈದಾವೆ 5 ಹೆಣನು, ಬಂದು ಬಂದು ಅಳುವರು ಬಳಗ ಘನವಾದ ಕಾರಣ, ಹೆಣನೂ ಬೇಯದು ಕಾಡೂ ನಂದದು, ಬರಿ ಮಾಡೂರಿ ಇತ್ತು ಗುಹೇಶ್ವರ. ಗುಹೇಶ್ವರ ಅಂದರೆ ಅಲ್ಲಮ ಪ್ರಭುಗಳ ಒಂದು ನಾಮಾಂಕಿತ ಅಲ್ವಾ. ಅದು ಅರ್ಥ ಆಗೋದು ಭಾಳ ಕಷ್ಟ. ಅಲ್ಲಮ ಪ್ರಭುಗಳ ವಚನಗಳು ಬಹಳ ಗೂಢಾರ್ಥವನ್ನು ಹೊಂದಿರ್ತವೆ. ಅವು ಅಷ್ಟು ಸುಲಭವಾಗಿ ಅರ್ಥ ಆಗಲ್ಲ. ಬಸವಣ್ಣನವರ ವಚನಗಳು ಬಹಳ ಸರಳವಾಗಿ, ಸುಲಭವಾಗಿ, ಎಂಥವ್ರಿಗೂ ಮನಸ್ಸಿಗೆ ನಾಟುವ ಹಾಗಿರುತ್ತೆ. ಆದರೆ ಆಧ್ಯಾತ್ಮ ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿರೋರಿಗೆ ಮಾತ್ರ ಅಲ್ಲಮ ಪ್ರಭುಗಳ ವಚನಗಳು ಅರ್ಥ ಆಗ್ತಕ್ಕಂಥದ್ದು. ಇಲ್ಲಿ ಹೇಳ್ತಾರೆ, ಕಣ್ಣಿಗೆ ನಿಲುಕುವ ಕಾಡು ಅಂದರೆ ಈ ಪ್ರಪಂಚ ಅಂತ ಹೇಳ್ತಾರೆ ಅವರು ಅರ್ಥೈಸ್ತಾ. ಅಂದರೆ ಈ ಸಂಸಾರ, ಈ ಒಳಗಡೆ ಇರ್ತಕ್ಕಂಥ 5 ಹೆಣಗಳು, 5 ಹೆಣ ಅಂತ ಹೇಳ್ತಾರಲ್ಲ, ಯಾವುದಪ್ಪ ಅಂದರೆ ಶಬ್ದ, ಸ್ಪರ್ಶ, ರೂಪರಸ, ಗಂಧ. ಅಂದರೆ ಧನ, ಕನಕ, ಕಾಂಚನ, ಅಧಿಕಾರ, ಕೀರ್ತಿ, 5 ವಿಚಾರಗಳು. ಇವೇ
5 ಹೆಣಗಳು ಅಂತ ಹೇಳೋದು, ಇವೆಲ್ಲ ಜಡ ಅಲ್ವಾ, ನಿರ್ಜೀವ, ಅವೆಲ್ಲ ಅನಾತ್ಮ. ನಮ್ಮ ಜೊತೆಗೆ ಆತ್ಮವಲ್ಲ ಅವು. ಇದರಿಂದ ಜನರಿಗೆ ತೃಪ್ತಿ ಆಗಲಿ ಆಸೆ ಆಗಲಿ ತೀರಲ್ಲ, ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಅವುಗಳನ್ನು ಗಳಿಸಿದಷ್ಟು, ಕೀರ್ತಿ ಬಂದಷ್ಟು ಇನ್ನೂ ಕೀರ್ತಿ ಬೇಕು ಅಂತಕ್ಕಂತಹ ಆಸೆ ಅಲ್ವಾ. ಅಧಿಕಾರ ಸಿಕ್ಕಷ್ಟು ಇನ್ನೂ ಉನ್ನತವಾದಂತಹ ಅಧಿಕಾರ ನನಗೆ ದೊರೀಬೇಕು ಅನ್ನುವಂತಹ ಆಸೆ. ಅದಕ್ಕೆ ಹೇಳ್ತಾರೆ, ಬರೀ ಮಾಡ ಉರಿಯಿತ್ತು ಅಂದರೆ ನಮ್ಗೆ ಆಯಸ್ಸು ಹೋಗ್ತಾ ಇದೆಯೇ ಹೊರತು ಯಾವ ಪುರುಷಾರ್ಥನೂ ಇಲ್ಲಿ ಈಡೇರ್ತಾ ಇಲ್ಲ. ಅದನ್ನು ನಾವು ಚೆನ್ನಾಗಿ ಗಮನಿಸ್ಕೊಳ್ಬೇಕು ಅಂತ. ಈ ರೀತಿ ಅನೇಕ ಒಳ್ಳೆಯ ವಿಚಾರಗಳನ್ನು, ತತ್ವ ವಿಚಾರಗಳನ್ನು, ಮಹಾತ್ಮರ ಸಂದೇಶಗಳನ್ನು ಆಗಾಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ನಾವು ಆಗಾಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ವಿವೇಕ ವೈರಾಗ್ಯಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸತ್ಸಂಗ ಇರೋದೇ ಅದಕ್ಕೆ ಅಲ್ವಾ. ನಾವು ಸತ್ಸಂಗದಲ್ಲಿ ಯಾಕೆ ಸೇರ್ತೇವೆ? ವಿಚಾರಗಳು ಗೊತ್ತಿದ್ರೂ ಕೂಡ ಅದೇ ವಿಚಾರಗಳು ಪದೇ ಪದೇ ನಮ್ಮ ಕಿವಿ ಮೇಲೆ ಬೀಳ್ತಾ ಇದ್ದಾಗ ನಮ್ಮ ಮನಸ್ಸಿನಲ್ಲಿ ಹೆಚ್ಚು ಹೆಚ್ಚು ಆಳದಲ್ಲಿ ಅವು ಅಚ್ಚೊತ್ತುತ್ತವೆ. ಆಗ ನಮ್ಗೆ ಸಮಯ ಸಂದರ್ಭ ಬಂದಾಗ ಅವುಗಳು ನಮಗೆ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದು ಅಲ್ವಾ. ಆ ಹಿನ್ನೆಲೆಯಲ್ಲಿ ನಾವು ಬದುಕನ್ನು ನಡೆಸೋದಕ್ಕೆ ಸಹಾಯವಾಗುತ್ತೆ. ಒಂದೇ ಸರಿಗೆ ಒಂದೇ ಜನ್ಮದಲ್ಲೂ ಕೂಡ ಆ ನಿರ್ಲಿಪ್ತ ಭಾವವನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಅಥವಾ ಈ ಎಲ್ಲ ಬೋಧೆಗಳು ಚಿಂತನೆಗಳಿಂದ ಒಂದೇ ಸರಿ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆದರೆ ಹಂತ ಹಂತವಾಗಿ ಹೆಜ್ಜೆ ಹೆಜ್ಜೆಯನ್ನು ಇಡ್ತಾ ಮುಂದುವರಿಯೋದಕ್ಕಂತೂ ಖಂಡಿತವಾಗ್ಲೂ ಸಾಧ್ಯ. ಅದಕ್ಕೆ ಹೇಳ್ತಾರೆ, ಎಲ್ಲ ಚಿಂತನೆಗಳನ್ನು ನೀವು ಆಗಾಗ್ಗೆ ಮಾಡ್ತಾ ಇರಿ, ಸತ್ಸಂಗಗಳಲ್ಲಿ ಸೇರ್ತಾ ಇರಿ. ಆಗ ನಿಮಗೆ ಸ್ವಲ್ಪನಾದರೂ ವಿವೇಕ ಜಾಗೃತವಾಗ್ತಾ ಹೋಗುತ್ತೆ. ನಿಧಾನವಾಗಿ ಒಂದೊಂದೇ ಹಂತದಲ್ಲಿ ಹೆಚ್ಚು ಹೆಚ್ಚು ಜಾಗೃತವಾಗ್ತಾ ಹೋಗುತ್ತೆ. ವಿವೇಕ ಜಾಗೃತವಾದ ಹಾಗೆಲ್ಲ ವೈರಾಗ್ಯ ತಂತಾನೆ ಮೂಡ್ತಾ ಬರುತ್ತೆ. ಆ ನಿರ್ಲಿಪ್ತ ಭಾವ ಅಂತಕ್ಕಂಥದ್ದು, ಸಮತ್ವ ಭಾವ ಅನ್ನುವಂಥದ್ದು ನಮ್ಮಲ್ಲಿ ಮೈಗೂಡುತ್ತೆ. ಅದು ಸಹಜವಾಗಿ ಬರಬೇಕು. ನಾವು ಬಲವಂತವಾಗಿ ಹೇರ್ಕೊಳ್ಳೋದಲ್ಲ. ನಾವು ಬಲವಂತವಾಗಿ ಹೇರ್ಕೊಂಡ್ರೆ ಅದು ತಾತ್ಕಾಲಿಕ ಅಷ್ಟೇ, ಸ್ವಲ್ಪ ಕಾಲ ಮಾತ್ರ ಇರ್ತಕ್ಕಂಥದ್ದು. ಸಹಜವಾಗಿ ಬರಬೇಕು ಅಂದರೆ ನಾವು ನಿಧಾನವಾಗಿ ವಿವೇಕವನ್ನು ಬೆಳೆಸ್ಕೊಂಡು ಹೆಜ್ಜೆ ಹೆಜ್ಜೆಯಲ್ಲೂ ಅನುಭವಗಳನ್ನು ಪಡ್ಕೊಳ್ತಾ, ಪಾಠಗಳನ್ನು ಕಲಿತಾ, ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ತಾ ಹೋದಾಗ ಮಾತ್ರನೇ ಈ ಒಂದು ಸ್ಥಿತಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ಚೆನ್ನಾಗಿ ಹೇಳ್ತಾರೆ. ನಮಗೆ ಜೀವನದಲ್ಲಿ ಕಾಯಿಲೆ ಬಂದಾಗಿರ್ಬೋದು, ಅಥವಾ ಯಾವುದೇ ದುರ್ಘಟನೆ ನಡೆದಾಗಿರ್ಬೋದು, ಯಾವುದೇ ಜೀವನದಲ್ಲಿ ಸಮಸ್ಯೆ ಉಂಟಾದಾಗಲೂ ಕೂಡ ಬಹಳ ಸಂಯಮದಿಂದ ನಡ್ಕೊಳ್ಬೇಕು. ನಾವೇನು ಮಾಡ್ತೀವಿ? ತಕ್ಷಣ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಅಲ್ವಾ. ಬಹಳ ಒಂದು ಸರಳವಾದಂಥ ಉದಾಹರಣೆ, ಯಾರೋ ಒಬ್ಬರು ಜೋರಾಗಿ ಮಾತಾಡ್ತಾರೆ, ಜಗಳ ತೆಗಿತಾರೆ ಅಂದರೆ ನಾವು ಸುಮ್ಮನೆ ಇರ್ತೀವ? ನಾವು ಜೋರಾಗಿ ವಾಯ್ಸ್ ರೈಸ್ ಮಾಡ್ತೀವಿ, ಜಗಳ ಮಾಡೋಕ್ಕೆ ಹೋಗ್ತೀವಿ. ಅಥವಾ ಅವ್ರಿಗೇನೋ ಜಗಳ ಅಂತಲೇ ಕರೆಯೋದಿಲ್ಲ, ನಾವು ಜೋರಾಗಿ ಮಾತಾಡ್ತೀವಿ, ನಮ್ಮ ಅಭಿಪ್ರಾಯ ಹೇಳೋಕ್ಕೆ ಹೋಗ್ತೀವಿ, ಇಲ್ಲ ನಾವೇ ಸರಿ ಅನ್ನುವಂಥ ಧೋರಣೆ ತೋರ್ಸೋಕ್ಕೆ ಹೋಗ್ತೀವಿ. ಹಾಗೆ ಪ್ರತಿಯೊಂದು ಚಿಕ್ಕ ಪುಟ್ಟ ವಿಚಾರಗಳಲ್ಲೂ ಕೂಡ ನಮ್ಮನ್ನು ನಾವು ಗಮನಿಸ್ಕೊಳ್ತಾ ಹೋಗಬೇಕು. ಸಣ್ಣ ಸಣ್ಣ ವಿಚಾರಗಳೇ ಅವೆಲ್ಲ, ಆದರೆ ನಮ್ಮನ್ನು ನಾವು ಗಮನಿಸ್ಕೊಳ್ತಾ ಹೋದರೆ ಈ ಎಲ್ಲವನ್ನು ಕೂಡ ನಾವು ಮೀರಿ ಹೋಗೋದಕ್ಕೆ ಸಾಧ್ಯ. ಅಂದರೆ ಸಂಯಮವನ್ನು ನಾವು ಬಳಸ್ಕೊಳ್ಬೇಕು. ಆತ್ಮ ಸಂಯಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗೆ ನಾವು ಸಾಧನೆ ಮಾಡ್ತಾ ಮಾಡ್ತಾ ಒಳ್ಳೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಆತ್ಮ ಸಂಯಮವನ್ನು ಸಾಧಿಸಿದ್ದೇ ಆದರೆ ಈ ದ್ವಾರ ಇದೆಯಲ್ಲ, ಅದು ದ್ವಾರ ತೆರೆಯುತ್ತೆ ಅಂತ ಹೇಳ್ತಾರೆ. ಅಂದರೆ ಈ ವರ್ತಮಾನಕ್ಕೆ ಒಂದು ದ್ವಾರ, ವರ್ತಮಾನ ಸ್ಥಿತಿಗೆ ಒಂದು ದ್ವಾರ ಇದೆಯಲ್ಲ, ಅದು ತೆರೆಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಮುಂದಿನದ್ದು 14ನೆಯ ದ್ವಾರ. 14 ಅಲ್ವಾ, ಚತುರ್ದಶ ದ್ವಾರಗಳು, 14 ದ್ವಾರ. ಕೊನೆಯ ದ್ವಾರ ಏನು ಹೇಳ್ತಾರೆ? ಜೀವನ ಎಲ್ಲ ಮುಗೀತು, ಇಲ್ಲೆಲ್ಲ ಸಾಧಿಸಿದ್ದೆಲ್ಲ ಆಯಿತು, ಎಲ್ಲ ಮುಗೀತು, ಕೊನೆಗೇನಪ್ಪ? ಸಾವು. ಅಲ್ಲೂ ಕೂಡ ವರ್ತಮಾನ ಸ್ಥಿತಿಯ ಅನುಭವ ಆಗತ್ತಂತೆ ನೋಡಿ. ಸಾವಿನಲ್ಲೂ ಕೂಡ ನಮಗೆ ವರ್ತಮಾನ ಸ್ಥಿತಿಯ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಸಾವು ವರ್ತಮಾನ ಸ್ಥಿತಿಗೆ ಒಂದು ಕೊನೆಯ ದ್ವಾರವಾಗಿದೆ ಅಂತ ಹೇಳ್ತಾರೆ. ಸಾವು ಎಂಬ ಈ ಬಾಗಿಲು ಭೌತಿಕ ಸಾವಿನ ಸಮಯದಲ್ಲಿ ಸ್ವಲ್ಪ ಕಾಲ ಮಾತ್ರ ತೆರೆದಿರುತ್ತಂತೆ, ಈ ಸ್ಥೂಲ ದೇಹವನ್ನು ಬಿಟ್ಟಾಗ. ನಮ್ಮ ಜೀವನ ಕಾಲದಲ್ಲಿ ನಮ್ಮ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ನಾವು ಎಲ್ಲ ಅವಕಾಶಗಳನ್ನು ಕಳ್ಕೊಂಡಿದ್ರೂ ಕೂಡ ಈ ಒಂದು ಬಾಗಿಲು ಮಾತ್ರ ನಮ್ಮ ಸ್ಥೂಲ ದೇಹ ಬಿಟ್ಟ ತಕ್ಷಣವೇ ತೆರೆಯುತ್ತೆ. ಸ್ಥೂಲ ದೇಹವನ್ನು ಬಿಟ್ಟ ತಕ್ಷಣ ಈ ಒಂದು ಬಾಗಿಲು ತೆರೆಯುತ್ತಂತೆ. ಏನಪ್ಪ ಅಂದರೆ ಆಧ್ಯಾತ್ಮದ ಅನುಭವ ಆಗತ್ತೆ. ಏನು ಆಧ್ಯಾತ್ಮದ ಅನುಭವ ಅಂದರೆ ಆಗ ಎಲ್ಲವೂ ಸ್ತಬ್ಧವಾಗತ್ತಂತೆ.
ಈ ಸ್ಥೂಲ ದೇಹವನ್ನು ನಾವು ಬಿಟ್ಟು ಮುಂದೆ ಸೂಕ್ಷ್ಮ ದೇಹಗಳಿಗೆ ಹೋಗಬೇಕಲ್ಲ, ಆ ಒಂದು ಏನು ಸಂದಿಗ್ಧ ಕಾಲದಲ್ಲಿ ಪೂರ್ತಿ ಸ್ತಬ್ಧವಾಗ್ತಕ್ಕಂಥದ್ದು ಗಾಢವಾದ ಮೌನದ ಸ್ಥಿತಿ, ಪ್ರಶಾಂತ ಸ್ಥಿತಿ, ಅದೇ ವರ್ತಮಾನ ಸ್ಥಿತಿ ಅಂತ ಹೇಳ್ತಾರೆ. ಈ ದೇಹವನ್ನು ಬಿಟ್ಟು ಹೊರಗೆ ಹೋಗುತ್ತಲ್ಲ, ಈ ಪ್ರಾಣವನ್ನು ಬಿಟ್ಟು ಇಲ್ಲಿ ದೇಹದಿಂದ ಪ್ರಾಣಶಕ್ತಿ ಹೊರಗೆ ಹೋಗಿ ನಾವು ಸೂಕ್ಷ್ಮ ದೇಹಗಳಿಗೆ ಹೋಗ್ತೀವಲ್ಲ, ಆ ಒಂದು ಸಂದಿಗ್ಧ ಕಾಲದಲ್ಲಿ ಸ್ವಲ್ಪ ಕಾಲ ಮಾತ್ರವಾದರೂ ಕೂಡ ಆ ಪ್ರಶಾಂತ ಸ್ಥಿತಿಯನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ಎಲ್ಲವೂ ಸ್ತಬ್ಧವಾಗುತ್ತೆ, ಗಾಢವಾದ ಮೌನ ಆವರಿಸುತ್ತೆ ಅಂತ. ಇದು ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ವೈಜ್ಞಾನಿಕವಾಗಿ ಕೂಡ ಇದನ್ನು ಅನೇಕ ಉದಾಹರಣೆಗಳ ಮೂಲಕ ದೃಢಪಡಿಸಿದ್ದಾರೆ. ಹೇಗಪ್ಪ ಅಂದರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ. ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂದರೆ ಕೆಲವರು ಸಾವಿನ ಸಮೀಪ ತನಕ ಹೋಗಿರ್ತಾರೆ, ಇನ್ನೇನು ಹೋಗೇ ಬಿಟ್ಟರು, ಹೋಗಿದ್ದಾರೆ, ಮತ್ತೆ ಜೀವ ಬರ್ತಕ್ಕಂಥದ್ದು ಅವ್ರಿಗೆ ಆ ಅನುಭವ ಆಗಿರುತ್ತೆ. ಅವ್ರು ನಿಜವಾಗ್ಲೂ ಜಾಗೃತವಾಗಿದ್ದು ಗಮನಿಸ್ಕೊಂಡ್ರೆ ಆ ಒಂದು ಅನುಭವವನ್ನು ಹಂಚ್ಕೊಳ್ಬೋದಂತೆ. ಅದನ್ನು ಅವ್ರು ಹೇಳ್ತಾರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ. ಆವಾಗ ಅವ್ರು ಏನಾಗತ್ತಪ್ಪ ಅಂದರೆ ಆನಂದಮಯ, ಪ್ರಶಾಂತ ಮತ್ತು ಆಳ ಮೌನದ ಸ್ಥಿತಿಯನ್ನು ಅನುಭವಿಸ್ತಾರಂತೆ. ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತಂತೆ ಅವರಿಗೆ, ಪ್ರಕಾಶಮಾನವಾದ ಬೆಳಕು ಕಾಣುತ್ತೆ, ಗಾಢವಾದ ಆಳವಾದ ಮೌನದ ಸ್ಥಿತಿ, ಆನಂದಮಯವಾದಂತಹ ಸ್ಥಿತಿ. ಈ ದೇಹವನ್ನು ಬಿಟ್ಟು ಹೋಗ್ತಾ ಇದ್ದೀವಿ ನಾವು, ಇಲ್ಲಿರುವಾಗ ಏನು ಅಂದ್ಕೊಳ್ತೀವಿ, ಇದೇ ಶಾಶ್ವತ, ಇದೇ ಚೆನ್ನಾಗಿದೆ, ಇನ್ನೂ ಅಷ್ಟು ನಮಗೆ ಆಯಸ್ಸು ಇರಲಿ, ಎಲ್ಲ ನಾವು ಸುಖ ವೈಭೋಗಗಳನ್ನು ಅನುಭವಿಸೋಣ ಅಂತ. ಆದರೆ ಅದನ್ನು ಬಿಟ್ಟು ಹೋಗುವಾಗ ಕೆಲವು ಕ್ಷಣಗಳಾದರೂ ಕೂಡ ನಾವು ಈ ಒಂದು ವರ್ತಮಾನ ಸ್ಥಿತಿಯನ್ನು ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ದಟ್ಟ ಕತ್ತಲಿರುವ ಸುರಂಗ ಮಾರ್ಗದ ಮೂಲಕ ವೇಗವಾಗಿ ಚಲಿಸಿ ಪ್ರಕಾಶಮಾನವಾದ ಬೆಳಕಿನ ಅಂಗಳಕ್ಕೆ ಪ್ರವೇಶಿಸುವ ದೃಶ್ಯದ ಅನುಭವ ಆಗತ್ತಂತೆ. ಇದು ಆ ಎಕ್ಸ್ಪೀರಿಯನ್ಸ್ ಮಾಡಿರೋರು ಮತ್ತೆ ವಾಪಸ್ ಬಂದಾಗ ಹೇಳಿರ್ತಕ್ಕಂಥ ವಿಚಾರ. ಇದನ್ನು ಟಿಬೆಟ್ನಲ್ಲಿ ಒಂದು ಪುಸ್ತಕ ಇದೆಯಂತೆ, ಸತ್ತವರ ಪುಸ್ತಕ ಅಂತ, ದ ಬುಕ್ ಆಫ್ ಡೆಡ್ ಅಂತ. ದ ಬುಕ್ ಆಫ್ ಡೆಡ್, ಸತ್ತು ಮತ್ತು ಬದುಕು ಹೊಂದಿರೋರು ಅಲ್ವಾ, ಅವ್ರ ಎಕ್ಸ್ಪೀರಿಯನ್ಸು. ಅವರು ಹೇಳಿರ್ತಕ್ಕಂಥದ್ದು ವರ್ಣರಹಿತ ಪ್ರಕಾಶಯುಕ್ತ ಶೂನ್ಯದ ಬೆಳಕಿನ ವೈಭವ, ಅದು ನನ್ನ ನಿಜವಾದ ಆತ್ಮ. ಆತ್ಮನ ಅನುಸಂಧಾನ ಅಥವಾ ಸ್ವರೂಪವನ್ನು ಅವರು ಕಂಡುಕೊಳ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಈ ಬಾಗಿಲು ಸ್ವಲ್ಪ ಕಾಲ ಮಾತ್ರ ತೆರೆದಿರುತ್ತೆ ಅಂತ ಹೇಳ್ತಾರೆ. ರಮಣ ಮಹರ್ಷಿ ಅವರಿಗೆ ದಿನಗಟ್ಟಲೆ ಅವ್ರಿಗೆ ಈ ಅನುಭವ ಆಗ್ತಾ ಇತ್ತಂತೆ. 16ನೇ ವಯಸ್ಸಲ್ಲಿ, ಇನ್ನು ಹೆಚ್ಚು ವಯಸ್ಸಲ್ಲ, ಅವರು ಎಂತಹ ಆಧ್ಯಾತ್ಮ ಸಾಧಕರು, ಅನುಭವ ಪ್ರಜ್ಞೆಯಲ್ಲೇ ಬದುಕದಂಥವರು ಅಲ್ವಾ ಅವರು. ಎಷ್ಟು ಅವರು ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರೆದು ಹೋಗಿದ್ರು ನಮಗೆ ಅದರ ಊಹೆ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. 16ನೇ ವಯಸ್ಸಲ್ಲೇ ಅವರಿಗೆ ಮರಣದ ಅನುಭವ ಆಗತ್ತಂತೆ. ಅವರೇನು ಮರಣ ಹೊಂದಲಿಲ್ಲ, ಅವ್ರ ಸ್ಥೂಲ ದೇಹವನ್ನು ಬಿಟ್ಟು ಹೋಗಲಿಲ್ಲ, ಆದರೆ ಬಿಟ್ಟು ಹೋಗಿ ಆ ಒಂದು ಅನುಭವವನ್ನು ಬೇರೆಯವರು ಏನು ಗಳಿಸ್ಕೊಂಡಿದ್ದಾರೋ ಆ ಪ್ರಶಾಂತವಾದ ಗಾಢವಾದ ಮೌನದ ಸ್ಥಿತಿ, ಅವ್ರು ಕೂತ್ರೆ ಒಂದು ಕೊಠಡಿಯಲ್ಲಿ ಬಾಗಿಲಾಕೊಂಡು ಕೂತ್ಬಿಟ್ರೆ ಎಷ್ಟು ದಿನಗಳಾದರೂ ಎದ್ದೇ ಬರ್ತಿರ್ಲಿಲ್ವಂತೆ ಹೊರಗಡೆ, ಅಷ್ಟು ಚಿಕ್ಕ ವಯಸ್ಸಿನಲ್ಲೇ, 16ನೇ ವಯಸ್ಸಿನಲ್ಲೇ. ಆದರೆ ಅವರು ಮರಣ ಹೊಂದಲಿಲ್ಲ, ಅದು ಅವರಿಗೆ ಜ್ಞಾನೋದಯ ಮಾಡಿಸಿತು, ಅದು ಅವರಿಗೆ ಜ್ಞಾನೋದಯ ಮಾಡಿಸಿತು ಅಂತ ಹೇಳ್ತಾರೆ. ಇದು ಅವ್ರಿಗೆ ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ತಾರೆ. ಏನಪ್ಪ ಅಂದರೆ ಅವ್ರಿಗೆ ಈ ಪ್ರಬಲವಾದಂತಹ ಈ ಏನು ಶಕ್ತಿಯ ಪ್ರವಾಹ ಅವರಲ್ಲಿ ಹರಿದಂಗಾಗತ್ತಂತೆ. ಅಷ್ಟು ವಯಸ್ಸಿನಲ್ಲೇ ಎಷ್ಟು ಶಕ್ತಿಯ ಸಂಚಯ ಆಗತ್ತಂತೆ ಅಂದರೆ ಅವರಲ್ಲಿ ಹರಿತಾ ಇರೋದು ಅವ್ರ ಗಮನಕ್ಕೆ ಬರ್ತಾ ಇತ್ತಂತೆ. ಅವ್ರು ಹೇಳ್ತಾರಂತೆ, ಅದು ನನ್ನಲ್ಲೇ ಇದೆ, ಅದು ಆಗ ಬಂದಿದ್ದು ಅಲ್ಲೇ ಇದೆ, ನನ್ನಲ್ಲೇ ಸ್ಥಿರವಾಗಿದೆ ಅಂತ. ಅಂದರೆ ಆಗಲೇ ಅವರಿಗೆ ಜ್ಞಾನೋದಯವಾದದ್ದು, ಆಗಲೇ ಅವರಿಗೆ ನಿಜವಾಗ್ಲೂ ಯಥಾರ್ಥ ದರ್ಶನವಾಗಿದೆ, ಅವರಿಗೆ ಜ್ಞಾನೋದಯ ಆಗಿರ್ತಕ್ಕಂಥದಕ್ಕೆ ಅವರು ನಿಜವಾದ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡಿದ್ರು ಅಂತ ಅದನ್ನೇ ಹೇಳ್ತಾರೆ. ಮತ್ತೆ ಆದರೆ ಇಲ್ಲಿ ಹೇಳ್ತಾರೆ, ಯಾರಿಗೆ ಅತಿಯಾದ ಭಯ ಇರುತ್ತೋ, ಸಾಮಾನ್ಯವಾಗಿ ಎಲ್ಲರೂ ಇದನ್ನು ಅನುಭವಿಸ್ಬೋದಂತೆ, ಯಾವಾಗ? ಸಾವಿನ ಸಮಯದಲ್ಲಿ. ರಮಣರು ಅವರು ಎಕ್ಸೆಪ್ಷನ್ ಬಿಡಿ, ಅವರು ಭಾಳ ಬೆಳೆದಂತಹ ಜೀವಿ, ಉನ್ನತ ಪ್ರಜ್ಞಾ ಸ್ತರದಲ್ಲಿ ಇದ್ದಂತಹ ಜೀವಿ.
ಸಾಮಾನ್ಯ ಮನುಷ್ಯರು ಕೂಡ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಯಾವಾಗ ಈ ಸ್ಥೂಲ ದೇಹವನ್ನು ಬಿಟ್ಟು ಹೋಗ್ತೇವಲ್ಲ, ಆ ಒಂದು ಸಾವಿನ ಸಮಯದಲ್ಲಿ ಇದನ್ನು ನಾವು ತಾತ್ಕಾಲಿಕವಾಗಿ ಆದರೂ ಕೂಡ ಅನುಭವಿಸ್ಬೋದು. ಆದರೆ ಯಾರಿಗೆ ಅತಿಯಾದ ಭಯ ಇರುತ್ತೋ, ಯಾರು ಅತೀವ ಇಂದ್ರಿಯ ಲೋಲುಪರೋ, ಮತ್ತು ಲೌಕಿಕ ಪ್ರಪಂಚಕ್ಕೆ ಹೆಚ್ಚಾಗಿ ಯಾರು ಅಂಟುಕೊಂಡಿರ್ತಾರೋ ಅಂಥವರು ಈ ಕೊನೆಯ ಅನುಭವವನ್ನು ಕಳ್ಕೊಳ್ತಾರೆ. ಭಯದಿಂದ ಕಣ್ಣು ಮುಚ್ಕೊಳ್ಬೋದು, ಅವರ ಅನುಭವವನ್ನೇ ಪಡ್ಕೊಳ್ದೇ ಇರ್ಬೋದು. ಆದರೆ ಯಾರು ಸಾತ್ವಿಕರೋ ಅಂಥವ್ರು ಏನಾಗ್ತಾರಂತೆ ಗೊತ್ತಾ, ಭಯಭೀತಿಯಿಂದ ಪ್ರಜ್ಞೆನೇ ತಪ್ಪಿಡ್ತಾರಂತೆ. ಅಂದರೆ ಅವರಿಗೆ ಅದರ ಅನುಭವ ಆಗೋದಿಲ್ಲ. ಯಾರು ವಿಷಯ ಲಂಪಟರೋ ಇಂದ್ರಿಯ ಲೋಲುಪ್ತಾರೋ. ಆದರೆ ಸಾತ್ವಿಕರು ಯಾರಾದರೂ ಇದ್ದರೆ ಆ ಸಾಯುವ ಸಮಯದಲ್ಲಿ ಇಂಥ ದಿವ್ಯ ಅನುಭವವನ್ನು ಪಡ್ಕೊಳ್ತಾರೆ. ಅದಕ್ಕೆ ಹೇಳ್ತಾರೆ ಗಲಾಟೆ ಮಾಡಬೇಡಿ, ಯಾರಾದರೂ ಸತ್ತರೆ ಸಮಯದಲ್ಲಿ ಪ್ರಶಾಂತವಾಗಿರಿ, ಯಾರೋ ನಿಶಬ್ದವಾಗಿರಿ, ಗಲಾಟೆ ಮಾಡಬೇಡಿ ಅಂತ ಕೂಡ ಹೇಳ್ತಕ್ಕಂಥದ್ದು. ಆ ದಿವ್ಯ ಅನುಭವವನ್ನು ಅವರು ಪಡ್ಕೊಳ್ತಾರೆ. ಆ ಸಮಯದಲ್ಲಿ ಅವರ ಅಹಂಗೆ ಸಾವಾಗಿರುತ್ತಂತೆ. ಅಂದರೆ ನಾನು ಅನ್ನೋದು ಹೊರಟೋಗಿರುತ್ತೆ. ಯಾಕೆಂದರೆ ಈ ಶರೀರ ಹೋಗ್ತಾ ಇರುತ್ತಲ್ವ, ಈ ಶರೀರದಿಂದ ಹೊರಗೆ ಹೋಗ್ತಾ ಇರುವಾಗ ಅವರಿಗೆ ನಾನು ಅಂತಕ್ಕಂಥದ್ದಿಲ್ಲ. ನಾನು ಅನ್ನೋದು ನಾವು ಗುರುತಿಸ್ಕೊಂಡಿರೋದು ಈ ಸ್ಥೂಲ ಲೋಕದಲ್ಲಿರುವಾಗ ನಮ್ಮ ಶರೀರದಿಂದಾನೆ ಅಲ್ವಾ. ಇದನ್ನು ಬಿಡ್ತಾ ಇದ್ದೀವಿ ಅಂದಾಗ ಅಹಂಕಾರ ನಾಶವಾಗಿರುತ್ತೆ ಅಥವಾ ಸಾವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹೀಗೆ ಸಾವು ಎಂಬುದು ಎಲ್ಲ ವಿವಿಧ ಭ್ರಮೆಯಿಂದ ಕೊನೆಗೊಳ್ಳುವುದೇ ಆಗಿದೆ. ಇವೆಲ್ಲ ಭ್ರಮೆನೇ ತಾನೆ. ನಾವು ಈ ಲೌಕಿಕ ಪ್ರಪಂಚದಲ್ಲಿ ಮಾಡ್ತಾ ಇರ್ತಕ್ಕಂಥ ಜೀವನದಲ್ಲಿ ಎಲ್ಲವೂ ಭ್ರಮೆನೇ. ನಾವು ಆಸ್ತಿ ಪಾಸ್ತಿ ಇಟ್ಕೊಳ್ತೀವಿ, ಶಾಶ್ವತವಾಗಿರುತ್ತೆ ಅನ್ನೋದು ಭ್ರಮೆನೇ. ಎಲ್ಲ ನಮ್ಮ ವ್ಯಾಮೋಹಗಳನ್ನು ನಾವೇನು ಬೆಳೆಸ್ಕೊಂಡಿರ್ತೀವಿ ನಮ್ಮ ಆಪ್ತರ ಜೊತೆ, ಎಲ್ಲವೂ ಅದು ಭ್ರಮೆನೇ. ಎಲ್ಲವೂ ಬಿಟ್ಟು ಹೋಗ್ತಕ್ಕಂಥದ್ದೇ, ಯಾವುದನ್ನು ಇಟ್ಕೊಂಡಿರ್ತಕ್ಕಂಥದ್ದಲ್ಲ. ನಾವು ಜೀವನದಲ್ಲಿ ಪ್ರತಿಯೊಂದು ಅಧಿಕಾರ, ಆಸ್ತಿ, ಸಂಪತ್ತು, ಕೀರ್ತಿ ಪ್ರತಿಯೊಂದು ಕೂಡ ನಮ್ಮ ಹಿಂದೆ ಯಾವುದೂ ಬರ್ತಕ್ಕಂಥದ್ದಲ್ಲ. ಎಲ್ಲವೂ ಕೂಡ ನಮಗೆ ತಾತ್ಕಾಲಿಕ, ಅಶಾಶ್ವತ ಅಂತಕ್ಕಂಥದ್ದು ನಮಗೆ ಚೆನ್ನಾಗಿ ಗೊತ್ತಾಗಬೇಕು. ಅವೆಲ್ಲವೂ ಕೂಡ ಭ್ರಮೆನೇ. ನಾನುವಿಗೆ ಪುಷ್ಟಿ ಕೊಟ್ಟಾಗ ಅದು ವೇದನೆ ಆಗುತ್ತದೆ. ನಾನು ಅಂತಕ್ಕಂಥದ್ದು ಎಲ್ಲಿ ಬರುತ್ತೋ, ಅಹಂ ಅನ್ನೋದೆಲ್ಲಿರುತ್ತೋ ಅಲ್ಲಿ ನಮಗೆ ದುಃಖ ಅಂತಕ್ಕಂಥ ತಪ್ಪಿದ್ದಲ್ಲ, ಮತ್ತು ನಾವು ಭ್ರಮೆಗೆ ಅಂಟುಕೊಳ್ತೇವೆ ಅನ್ನುವಂಥ ವಿಚಾರ ಹೇಳ್ತಾರೆ. ಸಾವು ಅಂತಕ್ಕಂಥ ಈ ದ್ವಾರ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು ಅಲ್ವಾ. ನಾವು ಬಯಸಿ ನಮ್ಮ ಇಚ್ಛೆಯಿಂದ ನಾವು ಪಡ್ಕೊಳ್ತಕ್ಕಂಥದ್ದಲ್ಲ. ಆ ರೀತಿ ನಿಜವಾಗ್ಲೂ ಯಾರಾದರೂ ಮಾಡಿದ್ದೆ ಆದರೂ ಅದು ಮಹಾಪರಾಧ ಅಲ್ವಾ. ಅದು ಸಾವು ಅಂತಕ್ಕಂಥದ್ದು ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಮಾನವನು ಒಳ್ಳೆಯವನಾಗಿ ಈ ಕಟ್ಟ ಕಡೆಯ ನಿಸರ್ಗದತ್ತ ದ್ವಾರವನ್ನು ಪ್ರವೇಶಿಸಬೇಕಷ್ಟೇ. ನಾವು ಒಳ್ಳೆಯ ರೀತಿಯಿಂದ ನಡ್ಕೊಂಡು ನೈತಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಂಡು ಧರ್ಮಿಷ್ಠರಾಗಿ ಬದುಕಿದ್ದೇ ಆದರೆ ಈ ಒಂದು ನಿಸರ್ಗದತ್ತ ದ್ವಾರ ಏನು ಸಾವು ಅಂತಕ್ಕಂಥ ದ್ವಾರವನ್ನು ನಾವು ಪ್ರವೇಶ ಮಾಡಿದಾಗ ಈ ಒಂದು ಅನುಭವ ನಮಗೆ ವರ್ತಮಾನದ ಅನುಭವ ಆಗುತ್ತೆ. ಅದೇ ಅವನದೇ ಆದ ದಿವ್ಯಾತ್ಮನ ಸಚ್ಚಿತ್ತಾನದ ಅನುಭವವನ್ನು ಪಡೆಯಬೇಕಷ್ಟೇ. ಅಂದರೆ ತನ್ನ ನಿಜ ಸ್ವರೂಪ ತನಗೆ ಗೊತ್ತಾಗುತ್ತೆ. ತನ್ನ ಆತ್ಮಸ್ವರೂಪಿ ಈ ದೇಹ ಅಲ್ಲ ಅಂತಕ್ಕಂಥದ್ದು ಯಥಾರ್ಥ ದರ್ಶನ ಅಥವಾ ಆ ಒಂದು ದೃಷ್ಟಿ ಆತನಿಗೆ ಸಿಗುತ್ತೆ ಅನ್ನುವಂಥ ವಿಚಾರ. ಹೀಗೆ ಈ ಎರಡು ದ್ವಾರಗಳ ಬಗ್ಗೆ ಭೌತಿಕ ಅನೈತಿಕತೆ ಮತ್ತು ಸಾವು ಅಂತಕ್ಕಂಥದ್ದು ಕೂಡ ಈ ಎರಡು ದ್ವಾರಗಳು ಇವನ್ನ ನಮ್ಗೆ ಹೇಗಪ್ಪ ಅಂತ ಅಂದ್ಕೊಂಡ್ರೂ ಕೂಡ ನಮಗೆ ತಾತ್ಕಾಲಿಕವಾಗಿ ಆದರೂ ಕೂಡ ಆ ಒಂದು ವರ್ತಮಾನ ಸ್ಥಿತಿಯ ಅನುಭವವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ನಿಜವಾಗಲೂ ಆಧ್ಯಾತ್ಮಿಕವಾಗಿ ಬೆಳೆದಂಥವನೇ ಆದರೆ ಆತನಲ್ಲಿ ಸಂಪೂರ್ಣ ಪರಿವರ್ತನೆ ಕೂಡ ಬರೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ನಮಗೆ ಇಲ್ಲಿ ಲೇಖಕರು ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಈ ದಿನದ ವ್ಯಾಸಂಗ ತರಗತಿಯನ್ನು ಕೊನೆಗೊಳಿಸೋಣ. ಇನ್ನು ಕೊನೆಯಲ್ಲಿ ಸ್ವಲ್ಪ ಭಾಗ ಮಾತ್ರ ಇದೆ, ಇನ್ನೊಂದು 4-5 ಪೇಜುಗಳಿದೆ. ಅಲ್ಲಿ ಸಚ್ಚಿತ್ತಾನಂದ ಮತ್ತು ಆತ್ಮ ಸಾಕ್ಷಾತ್ಕಾರ ಅಂದರೆ ಏನು ಅನ್ನುವಂಥ ಕೆಲವು ವಿಚಾರಗಳನ್ನು ತಿಳಿಸಿದ್ದಾರೆ. ಅದನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ವ್ಯಾಸಂಗ ಮಾಡಿದರೆ ಈ ಗ್ರಂಥದ ಅಧ್ಯಯನ ಪೂರ್ತಿಯಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.